ಹಾ ಸ್ವಾಮಿ ಇಲ್ಲಿ ನಮ್ಮ ಮಾವರನ್ನ ಅಡ್ಮಿಟ್ ಮಾಡಿದ್ರು THS ಹಾಸ್ಪಿಟಲ್ ಅಲ್ಲಿ ನಮ್ಮ ಹೌದಾ ಅಕ್ಕರು ನಮ್ಮ ಮಾರವರೆಲ್ಲ ಬಂದವ್ರಿ. ಯಾಮವರಪ್ಪ? ನಮ್ಮ ಅವರು ನಮ್ಮ ತಾಯರ ಅಣ್ಣರು. ಹೌದು, ಏನಪ್ಪ ತೊಂದರೆ? ಏನು ಉಪ್ಸ ಅಂತ ಸ್ವಾಮಿ, ಉಪ್ಸ ಹ್ಞೂ ಉಪ್ಸಲ್ವನಕ್ಕೆ ಏನು ಕೆಂಪು. ಹಲೋ, ಅದೇ ಇದು ICU ಇಟ್ಟಿದ್ದಾರೆ ಸರ್. ಹೌದಾ? ಗೊತ್ತು, ಏನು BP ಮಾತ್ರೆ ನುಂಗ್ದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗಾಗಿ ಏನು ನಿನ್ನೆ ಹೆಸರು? ಅಡ್ಮಿಟ್ ಮಾಡೋದು ಇನ್ನ ಜ್ಞಾನ ಬಂದಿಲ್ಲ ಸ್ವಾಮಿಗಳೇ. ಏನು ಗುರುಪೇ ಸ್ವಾಮಿ ನಮಃ. ಏನು ಹೆಸರು? ಸಿದ್ದಪ್ಪ ಅಂತ, ಸಿದ್ದಪ್ಪ ಅವರು. ಹಾಂ, ಸಿದ್ದಪ್ಪ ಅವರು ಸ್ವಾಮಿ. ಸಿದ್ದಪ್ಪ. ಪತ್ನಿ ಹೆಸರು? ಗಂಗಮ್ಮ. ಪತ್ನಿಯ ಹೆಸರು ಗಂಗಮ್ಮ, ಪತಿ ಹೆಸರು ಸಿದ್ದಪ್ಪ. ಕೃಷ್ಣಪ್ಪ. ಹಾ, ಸಿದ್ರಬೆಟ್ಟ ಅಂತ ಐತೆ ನಮ್ಮೂರ ಹತ್ರ, ರವಿಕೆರೆ. ಹ್ಞೂ, ಅವರು ಕುಲ ಮನೆ ದೇವ್ರು. ಹೌದೇನಪ್ಪ? ಇನ್ನೇನಪ್ಪ, ಅದು ನಾನೀಗ ಅವ್ರ ಹೆಸರು ಮೇಲೆ ಒಂದು ಪೂಜೆ ಮಾಡ್ತೀನಿ ಈಗ. ಹಾ, ಹಂಗೆ ಕೈ ಮುಕ್ಕಾಡು ಹಂಗೆ ಆಸ್ಪತ್ರೆಗೆ ನಿಂತ್ಕೊಳ್ಳಿ. ಅಲ್ಲ, ಇಲ್ಲೆಲ್ಲ ಫುಲ್ ರಶ್ ಐತೆ ಸರ್, ಇಲ್ಲಿ ಎಲ್ಲ ಫುಲ್ ರಶ್ ಇರ್ಲಿ, ನೀವು ಹಾ ಮನ್ಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳ್ಳಿ. ಹಾ. ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ. ಈಗ ಒಂದು ಅರ್ಧ ಗಂಟೆಲಿ ಅವ್ರಿಗೆ ಜ್ಞಾನ ಬರುತ್ತೆ. ನಾಳೆ ಒಂದ್ ಸ್ವಲ್ಪ ಜ್ಞಾನ ಬಂದಿದ್ದೀನಿ ಸರ್, ಕಣ್ಣು ರೆಪ್ಪೆ ಆಡ್ಸಿರಂತೆ. ಎಲ್ಲ ಈಗ ಫುಲ್ ಜ್ಞಾನ ಬರೆಸ್ತೀನಿ. ಕೈ ಮುಕ್ಕು ಹಂಗೆ ಮನ್ಸಲ್ಲಿ. ಆಯ್ತು ಸ್ವಾಮಿ. ಸ್ವಾಮಿ ಗುರುಭ್ಯೋ ಸ್ವಾಮಿ. ಗುರುಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಹೇಳ್ತಾ ಇರ್ ನೀನು. ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ 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 ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ಹೇಳು ತಾಯಿ. ತಾಯಿ ಬೇಡ್ಕೊ, ನಿನ್ ತಾಯಿ ಹತ್ರ ಬೇಡ್ಕೊ. ಆಹ್ವಾನ ಮಾಡಿದೀನಿ ತಾಯಿನ. ನಮ್ಮವರ ಹತ್ರ ಸರ್. ಅಲ್ಲರಪ್ಪ, ತಾಯಿ ಶೃಂಗೇರಿನ ಆಹ್ವಾನ ಮಾಡಿದ್ದೀನಿ. ಬೇಡ್ಕೊ, ಕಷ್ಟ ಹೇಳ್ಕೊ, ನಿನ್ ಕಷ್ಟ ಹೇಳ್ಕೊ. ಶೃಂಗೇರಿ ಶ್ರೀ ಶಾರದಾ ಪರಮೇಶ್ವರಿ, ಶೃಂಗೇರಿ ಶಾರದಾ ವಾಸಿ, ನಾನಿನ್ನ ಪಾದವ ಬಿಡೆನು ತೋರಿಸು ಕೃಪೆಯಾಗಿ. ಶೃಂಗೇರಿ ಸುರದ ವಾಸಿ, ನಾನಿನ್ನ ಪಾದವ ಬಿಡೆನು ತೋರಿಸು ಕೃಪೆಯಾಗಿ. ದೇವಿ ಹಣೆಯಲ್ಲಿ ಕುಂಕುಮ ತಲೆ ಮುಡಿದ ಪುಷ್ಪದ ತಾಯಿ, ಕಾಪಾಡು ಶ್ರೀ ಶಾರದಾಂಬಾದೇವಿ. ಜ್ಞಾಪನ ಮಾಡ್ಕೊಂಡೆ ಸ್ವಾಮಿ. ಮನ್ಸಲ್ಲಿ ಅವ್ರಿಗೆ ಏನು ಒಳ್ಳೇದಾಗ್ತದೆ ಕೃಷ್ಣಪ್ಪನಿಗೆ ಅಂತ ಕೇಳ್ಕೊಂಡಿದ್ಯಾ? ಸ್ವಾಮಿ, ಕೃಷ್ಣಪ್ಪರ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಪ್ಪ. ಸಿದ್ದಪ್ಪರಿಗೆ ಒಳ್ಳೇದಾಗಲಿ, ಶೃಂಗೇರಿ ಶಾರದಾಂಬ ತಾಯಿ. ಹೌದಾ? ಹಾ, ಮಹಾಮಂಗಳಾರತಿ ಆಗ್ತಿದೆ, ಕೈ ಮುಕ್ಕಳಿ. ತಾಯಿ ಜಗನ್ಮಾತೆ, ಲೋಕಮಾತೆ, ಚಾಮುಂಡೇಶ್ವರಿ, ಶ್ರೀ ಶಾರದಾಂಬೆ, ಸರಸ್ವತಿ, ಭಗವತಿ ವಿಶೇಷ ಜಪ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಎಲ್ಲ ಓಂ ಶ್ರೀ ಶಾರದಾಯ ನಮಃ. ನಮೋ ಶಾರದಾಯ, ನಮೋ ಶಾರದಾಯ. ಭಕ್ತಾದಿಗಳಿಗೆಲ್ಲ ಮಂಗಳಾರತಿ ಕೊಡ್ರಿ, ಮಂಗಳಾರತಿ ಕೊಡ್ರಿ. ಜನ ಕೂಗಾಡ್ಬಾರ್ದು, ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿರ್ಬೇಕು. ಪರಮೇಶ್ವರಿ ಕಾಪಾಡು ಜಗದ ಲೋಕಮಾತೆ. ಬಲಗಡೆ ಹೂವು ಆಯ್ತು, ಬಲಗಡೆ ಹೂವು ಆಯ್ತು. ಯಾರಿ ಸ್ವಾಮಿ? ನಿಮ್ಗೆ ನರಸಿಂಹರಾಜು. ಒಳ್ಳೇದಾಗತ್ರ? ಬಲಗಡೆ ಹೂವು ಆಯ್ತು. ಎಲ್ಲ ಸರಿ ಹೋಗುತ್ತೆ ನೋಡಪ್ಪ ಈಗ. ಆಯ್ತು. ಇವತ್ತು ಹಲೋ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಅಷ್ಟರೊಳಗೆ ಸಾಯಂಕಾಲ ಗೋಧುಳಿ ನಗ್ಲ ಎಲ್ಲ ರಸ್ತೆ ಸ್ವಾಮಿ. ಇದು ಎಲ್ಲ ಒಳಗೆ ಎಲ್ಲ ಮಕ್ಳು ತೀಯಪಾಯ ಅಂತ. ಅಲ್ಲ ರೀ, ಹಲೋ ಲಿಫ್ಟ್ ಒಳಗೆ ನಿಂತ್ಕೊಂಡು ಮಾತಾಡ್ತೀನಿ. ಹಲೋ ಸ್ವಾಮಿ, ಸಾಯಂಕಾಲ ಲಿಫ್ಟ್ ಒಳಗೆ ಹಲೋ ಸಾಯಂಕಾಲ ಹಾ, ಗೋಧುಳಿ ಲಗ್ನ. ಅಷ್ಟರೊಳಗೆ 6:20 ಅವ್ರಿಗೆ ಜ್ಞಾನ ಬರುತ್ತೆ. ಆಯ್ತು. ಹಲೋ, ಯಾವ್ದೋ ಒಂದ್ ಮಗ ಹುಟ್ಟಾ ಇತ್ತು, ಬಡ್ಕೊಂತವ್ರಿ. ಹುಡ್ತೈತೆ ಮಗ? ಎಲ್ಲಿ ಹುಡ್ತೈತೆ? ಈಗ ಕರ್ಕೊಂಡು ಹೋದ್ರ ಒಳಿಕೆ. ಹೌದಾ? ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಗಂಡ್ ಮಗು ನಮ್ಮ ಸಂಬಂಧಿಕರಲ್ಲ, ಯಾರೋ ಮುಸ್ಲಿಮ್ಸ್ ರಿಸರ್ಚ್ ಮಾಡ್ಕೊಂಡೆ ಹೋಗ್ಬಿಟ್ರು ಇಲ್ಲ ನನ್ ಮುಂದೆ. ಅದಕ್ಕೆ ಕಡೆಗೆ ಬಂದು
ಗಂಡ್ ಮಗು ಆಗುತ್ತೆ ಅವ್ರಿಗೆ. ಆಯ್ತು ಅವರ ಆಯ್ತು ಆಯ್ತು ಮೇಡಮ್. ಸಾಬ್ರು ಅವ್ರಿಗೆ, ಮುಸ್ಲಿಂ ಅವ್ರಿಗೆ ಹಾ ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಈಗ ಹೋದ್ರಲ್ಲ ಅವ್ರಿಗೆ ಆಯ್ತು ಆಯ್ತು. ಡೆಲಿವರಿ ಆದ್ಮೇಲೆ ಕೇಳು, ಗಂಡ್ ಮಗು ಆಗುತ್ತೆ. ಇವ್ರು ಗಂಡು ಮಗನ ಇದೆ ಮೇಡಮ್ ಅವರೇ? ಗಂಡು ಮಗನ? ನಾವು ಸ್ವಾಮಿ ಗಂಡು ಮಗನ. ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುದೇವ ಸ್ವಾಮಿ ಅಂತ. ನಮ್ಮ ಪಾಪ ಬಂತು ಅಲ್ಲಿ ಕುಂತವ್ರಲ್ಲ. ಇವ್ರು ಯಾರು ಪಾಪ ಅವ್ರಿನ್ನ ಅವರಿಗೆ ಮಗುನೇ ಆಗಿಲ್ಲ. ಪಸುಕ್ ನೋವು ಕೇಳಿದ್ದೀನಿ ಅವ್ರನ್ನ ಸ್ವಾಮಿ. ಅವ್ರು ನಮ್ಗಿದೆ ಅಂದ್ರೆ ಹಿಂಗ್ ಕೇಳ್ತಾ ಇದ್ರು, ಯಾರನ್ನ ಕೇಳೋದ್ರಿ ಮಗು ಅವ್ರಿಗಿನ್ನ ಮದುವೆನೇ ಆಗಿಲ್ಲ ಸ್ವಾಮಿ. ಹೇಳಿರಿ ಆಮೇಲೆ ಮಾಡಿ. ಗುರುಪೂಜನ ಮಹಾಸ್ವಾಮಿ. ನರಸಿಂಹರಾಜು ಓ ಸೌಖ್ಯನಾ? ಸೌಖ್ಯ ಸ್ವಾಮಿ. ಸಮಾಚಾರವೇನು? ಏನಿಲ್ಲ ಸ್ವಾಮಿ. ಆರೋಗ್ಯನಾ? ಮನೆ ಕಡೆ ಎಲ್ಲ ಎಲ್ಲ ಆರೋಗ್ಯವಾಗಿದ್ದಾರೆ ಸ್ವಾಮಿ. ಹೌದಾ? ಅಷ್ಟೇ, ಆರೋಗ್ಯವಾಗಿ ಇರಬೇಕು, ಮನ್ಸಿಗೆ ನೆಮ್ಮದಿ ಬೇಕು, ಅದೇ ಜೀವನ. ಆಯ್ತು ಸ್ವಾಮಿ. ಅದೇ ಅಲ್ವಾ? ನಾನು ಮಾಡಿರೋದ್ಕಂತ ಪೂಜೆ ನಿನಗೆ ಎಲ್ಲ ಫಲ ಕೊಡ್ತಾ ಇದೆಯಾ? ಅದೇ ಮಾಡಿದ ಪೂಜೆ ಫಲ ಕೊಡ್ತಾ ಐತೆ. ಇದನ್ನ ಒಂದು ರವಟು ಇದನ್ನ ಕಮ್ಮಿ ಮಾಡಿ ಬಿಡ್ಬೇಕು ಸ್ವಾಮಿ. ಅದೊಂದೇ ನಾನು ಬೇಡ್ಕೊಳ್ಳೋದು. ಯಾವ್ದಪ್ಪ? ತಿರ್ಗಾ ಫೋನ್ ಮಾಡ್ತಾವ್ರ ಅವರು. ಯಾರು? ಅದೇ ಚಿಕ್ಕ ಹೆಂಡತಿ ಅಂತಾರಲ್ಲ ಅವರು. ಹೆಂಗ್ಸು, ಅವ ಹೆಂಗ್ಸು ಲಲಿತಾ. ಹೌದು ಸ್ವಾಮಿ. ಅದು ಏನಾಯ್ತು ಗೊತ್ತೇನಪ್ಪ, ಅದೇ ನಿಂಗೆ ಅವತ್ತು ಹೇಳಿದ್ನಲ್ಲ. ಹಾ, ನೀನು ನಾನು ಇಲ್ಲಿ ಹೋಗಿದ್ದೆ ಅಂತ ಏನ್ ಕೇಳ್ಬೇಕಾಯ್ತು? ಅವರು ಬಂದು ಹಾ, ಬೇರೆ ನರಸಿಂಹರಾಜು ಹಂಗೆ ಹಿಂಗೆ ಅಂತ ಹೇಳಿ ನಾನು ಮಾಡ್ಕೊಟ್ಬಿಟ್ಟಿದ್ದೀನಿ. ಹಾ, ಹಂಗಾಗಿ ಅದು ನಾನು ಮಾಡಿರ್ತಕ್ಕಂಥ ಪೂಜೆ ಹಾ, ಈಗ ಏನಾಯ್ತು, ನಾನು ಅಡ್ಡಗೋಡೆ ಹಾಕಿರ್ತಕ್ಕಂಥ ಇದನ್ನ ನಾನೇ ತೆಗ್ದಾಕ್ದಂಗೆ ಆಗೋಯ್ತು ಅದು. ಹಾ, ಅವ್ರು ಫೋನ್ ಮಾಡಬಾರ್ದು ಅಂತ ನಾನು ಪೂಜೆ ಮಾಡಿದ್ದೆ. ಹಾ. ನೀನು ಯಾಕೆ ಈ ಅಡ್ರೆಸ್ ಹೇಳ್ಬೇಕಾಯ್ತು ಅವ್ರಿಗೆ? ಯಾಕೆ ಹೇಳಕ್ ಹೋಗಿದ್ದೀನಿ ನೀನು? ಗೊತ್ತಾಗಲ್ಲ? ಗೊತ್ತಾಗಲ್ಲ ಸ್ವಾಮಿ. ಅಲ್ಲ, ನಿನ್ಗೆ ದೇವ್ರು ನಿನ್ಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅನ್ಕೊಂಡಿದ್ದೀನಿ ನಾನು. ನೀನು ಹೇಳ್ಬೋದಾ ಆ ಥರ? ನಾನು ಇಲ್ಲಿ ಹೋಗಿದ್ದೆ, ಹಿಂಗೆ ಮಾಡಿಸಿದ್ದೀನಿ, ಹಿಂಗೆ ಪೂಜೆ ಮಾಡಿಸಿದ್ದೀನಿ ಅಂತ ಅಂದರೆ ಅವ್ರು ಹುಡಿಕೊಂಬಂದ್ರು. ಈಗ ಭಕ್ತಾದಿಗಳು ನಮ್ಮ ಪಾದದ ಹತ್ರ ಬಂದು ಬಿದ್ದಾಗ ಏನ್ ಸ್ವಾಮಿ ಅವ್ರಿಗೆ ಮಾಡ್ಕೊಡ್ತೀನಿ ನಮಗೆ ಅವರು ಕೇಳ್ತಾರಪ್ಪ, ಸರ್ ನನಗೆ ಗೊತ್ತಾಗ್ತಿರ್ಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ನನಗೆ ಬೀದಿಯಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಅಂದಾಗ ನಮ್ಗೇನೋ, ಆದ್ರೆ ನಮ್ಗೆ ನೀವು ಅಂತ ಗೊತ್ತಿಲ್ಲ, ಯಾರೋ ಆಗ್ಲಿ ಬಿಡು ಅಂತಾರ ಪೂಜೆ ಮಾಡಿದ. ಹಂಗಾಗಿ ಅವರು ತಿರ್ಗಾ ನಿನ್ಗೆ ಫೋನ್ ಇದ್ ಮಾಡ್ಕೊಂಡಿದ್ದಾರೆ. ಈಗ ತಿರ್ಗಾ ನಾನು ನಿನ್ಗೆ ಪೂಜೆ ಮಾಡ್ಬೇಕು. 26ನೇ ತಾರೀಕು ಅಮಾವಾಸ್ಯೆ ಇದೆ. 26 ಅಮಾವಾಸ್ಯೆ? 26ಕ್ಕಿದೆ ಅಲ್ವಾ? ಅದಕ್ಕೆ 26ನೇ ತಾರೀಕು ನಿನ್ಗೆ ಮಾಡ್ತೀನಿ. ಅವಳು ಫೋನ್ ಮಾಡೋದಲ್ಲ, ಗೊತ್ತಾಯ್ತಾ? ಆ ಹೆಂಗ್ಸನ್ ನೋಡಿದೀನಲ್ಲ, ತುಂಬಾ ಲಕ್ಷಣವಾಗಿದ್ದಾಳಯ್ಯ. ನಮ್ಗೇನ್ ಸ್ವಾಮಿ, ನಮ್ಗೆ ಲಕ್ಷಣ ಅದು ಕಟ್ಕೊಂಡು ಏನ್ ಸ್ವಾಮಿ? ನಮ್ ಮನೆಗೆ ಹೆಣ್ತಿದೆ, ಮಕ್ಳಿದಾವೆ, ಮದುವೆ ಬಂದ್ರೆ ಮಕ್ಳವೆ. ನಾವು ಲಕ್ಷಣ ಕಟ್ಕೊಂಡು ಏನಾಗಬೇಕಾಯ್ತು? ಇನ್ ಮೇಲೆ ಏನಿದ್ರು ಅಣ್ಣ ಅಕ್ಕ ತಂಗಿ ಅನ್ಕೊಂಡ್ ಕತೆ ಹಾಕೊಂಡ್ ಹೋಗ್ಬೇಕು ನಾವು ಈ ಸಂಬಂಧ. ಅದು ಒಳ್ಳೆ ಬುದ್ಧಿ. ದೇವ್ ತಾಯಿ ನಿನ್ಗೆ ಕಾಪಾಡ್ತಾಳೆ ಎಲ್ಲೋದ್ರುನು. ಆಯ್ತು, ನಿನ್ಗೆ ಸ್ವಲ್ಪ ದಿವಸ ತಡ್ಕೋ. ಇವತ್ತೆಷ್ಟು ತಾರೀಕು? ಇವತ್ತೆಷ್ಟು ಹೇಳಿ ತಾರೀಕು? ಇವತ್ತು 20 ಸ್ವಾಮಿ. ಮುಂದಿನ ಮಂಗಳವಾರ 26 ತಾರೀಕು, ಬರ ಮಂಗಳವಾರ. ಆಯ್ತು ಸ್ವಾಮಿ. ಅವತ್ತು ಅಮಾವಾಸ್ಯೆ ಇದೆ. ನೀನು ಖಂಡಿತ 27ನೇ ತಾರೀಕಿಂದ ಆಕೆ ನಿನಗೆ ಫೋನ್ ಮಾಡೋದಿಲ್ಲ. ಆಯ್ತು. ಇದು ನಾನು ಮಾಡೋ ಪೂಜೆ, ತಾಯಿ ಮೇಲೆ ಆಣೆ. ಆಯ್ತು 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 ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಆಕೆ ನಿನ್ನ ತಂಟೆಗೆ ಬರೋದಿಲ್ಲ. ಒಳ್ಳೆ ದೊಡ್ಡ ಮಾತು. ಆಯ್ತಾ? ಆಯ್ತು ಆಯ್ತು. ಮಗಳಿಗೆ ಒಂದು ಪೂಜೆ ಮಾಡಿದೀನಿ, ನಿನ್ ಮಗಳಿಗೆ. ಯಾರು? ವತ್ಸಲ. ವತ್ಸಲಂಗೋಸ್ಕರ ಒಂದು ಪೂಜೆ ಮಾಡಿದೀನಿ. ಒಳ್ಳೆ ಗಂಡು ಕಳಿಸ್ಕೊಡ್ತೀನಿ, ಒಂದು ಈ ಕಡೆ ದಕ್ಷಿಣ ದಿಕ್ಕಿನ ಕಡೆಯಿಂದ. ಒಳ್ಳೆ ಗೌರ್ಮೆಂಟ್ ಕೆಲಸ ಇದ್ದು, ಒಳ್ಳೆ ಮನೆ ಕಡೆ ಜಮೀನೆಲ್ಲ ಜೋರಾಗವ್ರೆ. ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆಯ್ತಾ? ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆ ಗಂಡು ತುಂಬಾ ನಿಮ್ಗೆ ಯೋಗ್ಯವಾದ್ದು. ಅವನ ಕಡೆಯಿಂದ ನೀವು ತುಂಬಾ ಜೀವನದಲ್ಲಿ ಮುಂದೆ ಬರ್ತೀರಾ. ಮನೆ ಪನೆ ಮಠ ಎಲ್ಲ ನಿಮ್ಗೆ ಶ್ರೇಯಸ್ ಎಲ್ಲ ಬರುತ್ತೆ ನಿಮ್ಗೆ. ಆಮೇಲೆ ಹೆಸರು ಬರುತ್ತೆ. ನೆಕ್ಸ್ಟ್ ನಿನ್ಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲ? ಒಳ್ಳೇದು. ಹಲೋ,
ಹಲೋ. ನಿಂಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲಪ್ಪ, ಹಾ ಅದು ನಿನ್ನ ಅಳಿಯನ ಕಡೆಯಿಂದ ನಿಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಹಾ ಹಾ. ಹಲೋ, ಹಲೋ. ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ ನಿನ್ಗೆ? ಅರ್ಥ ಆಗ್ತದೆ ಸ್ವಾಮಿ, ರಾಜಕಾರಣದಲ್ಲಿ ಆಸಕ್ತಿ ಐತೆ ಅಂತ ಅಂದ್ರಿ. ಅದು ನಿನಗೆ ನಿನ್ನ ಅಳಿಯನ ಕಡೆಯಿಂದ. ಅಳಿಯನ್ ಕಡೆಯಿಂದ. ಈಗ ದಕ್ಷಿಣ ದಿಕ್ಕಿಂದ ಒಂದು ಗಂಡು ಬರುತ್ತಲ್ಲ, ಹಾ ಆಗ ಅವ್ರ ಕಡೆಯಿಂದ ಹಾ ನಿನಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ದುಡ್ಡು ಕಾಸಲ್ಲಾಗ್ಲಿ, ಒಂದು ಮತ್ತೊಂದರಾಗ್ಲಿ ಎಲ್ಲ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಹಾ ಮಗಳು ಕಡೆಯಿಂದ ನಿನ್ನ ವಂಶಕ್ಕೆ ಒಳ್ಳೆ ಹೆಸರು ಬರುತ್ತೆ. ಮಗಳು ಕಡೆಯಿಂದ, ಹಾ. ಮಗನ ಕಡೆಯಿಂದ ಬರಲ್ಲ ನಿನಗೆ. ಮಗನ ಕಡೆಯಿಂದ ಬರಲ್ವರ? ಮಗನ ಕಡೆಯಿಂದ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನ ನೀನು ನಷ್ಟ ಅವನ ಕಡೆಯಿಂದ. ಅದ್ ಕೊಡ್ಸು ಇದ್ ಕೊಡ್ಸು ಅಂತಾರೆ, ಕೊಡಿಸ್ತೀರಾ, ಅವನ್ನೆಲ್ಲ ಹಾಳು ಮಾಡ್ಕೊಂಡ್ ಬರ್ತಾನೆ. ಗೊತ್ತಾಯ್ತಾ? ಆಮೇಲೆ ಇನ್ನೇನ್ ಸ್ವಾಮಿ? ಅದೇನೆ ನಿನ್ಗೆ ಮಗಳು ಹಳ್ಳಿನ ಕಡೆಯಿಂದ ಒಳ್ಳೆ ಇನ್ಕಮಿಂಗ್ ಇದೆ. ಇನ್ಕಮಿಂಗ್ ಅಂದ್ರೆ ಅದೇ ಅವ್ರ ಕಡೆಯಿಂದ ನಿನ್ಗೆ ಉಪಯೋಗ ಇದೆ. ನಮಸ್ಕಾರ. ನೀನು ನನ್ನ ಜೊತೆ ಮಾತಾಡ್ಬೇಕಾ, ನನ್ನ ಜೊತೆ ಮಾತಾಡ್ಬೇಕು, ನನಗೆ ಕೋಪಕ್ಕೆ ಗುರಿ ಆಗ್ಬೇಡ. ಆಯ್ತು, ಒಳ್ಳೆ ಇದು ನಮ್ಮ ಯಾರ ಆತ್ಮೀಯರು ನಮಸ್ಕಾರ ಅಂದ್ರೆ ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಹಳೆಯ ಮಗನ ಕಡೆಯಿಂದ ನಿಮ್ಮ ಮಗಳ ಕಡೆಯಿಂದ ನಿನ್ಗೆ ತುಂಬಾ ಉಪಯೋಗ ಇದೆ. ಈಗ ನಿನ್ನ ಸಂಸಾರ ದಾಂಪತ್ಯ ಹೆಂಗಿದ್ಯಪ್ಪ? ದಾಂಪತ್ಯ ಸ್ವಲ್ಪ ಏರುಪೇರು ಆಯ್ತು ಸ್ವಾಮಿ. ಏನಾಯ್ತಪ್ಪ? ಅದೇ ಇವರು ಲಲಿತಾ ಅನ್ನೋರು ಫೋನ್ ಮಾಡ್ತಾರಲ್ಲ, ದಾಂಪತ್ಯದಾಗ ಒಂದ್ ಸ್ವಲ್ಪ ಕಲಹ ಆಯ್ತು. ದಾಂಪತ್ಯದಲ್ಲಿ ಕಲಹ, ವಿರಸ, ಗಲಾಟೆ, ಗದ್ದಲ ಇವೆಲ್ಲ ಸಹಜ ಆಗಿದೆ. ಗಾದೆ ಕೇಳಿದ್ಯಲ್ಲ, ಗಂಡ ಹೆಂಡತಿ ಸಂಸಾರ ಉಂಡು ಮಲಗ ಗಂಟ. ಉಂಡು ಮಲಗದ್ಮೇಲೆ ಹೆಂಗಿದೆ? ನಿದ್ದೆ ಬರುತ್ತೆ. ನಿದ್ದೆ ಬರುತ್ತೆ ಗೊತ್ತು. ನಿಂದು ಅವ್ರದ್ದು ಗಾದೆ ಕೇಳಿಲ್ವನಪ್ಪ? ಗಂಡ ಹೆಂಡತಿ ಸಂಸಾರ ಗಲಾಟೆ ಉಂಡು ಮಲ್ಗೋವರ್ಗು. ಆ ಉಂಡು ಮಲ್ಗಕ್ ಹೋಗ್ತಿರಲ್ಲ, ಅವಾಗ ಹೆಂಗಿದೆ ನಿಮ್ ಸಂಸಾರ? ಅವಾಗ ಸಂಸಾರ ಎಲ್ಲ ಊಟ ಮಾಡಿ ಮನೆ ಕಂತೀವಲ್ಲ, ಅವಾಗ ರಾತ್ರಿನಾಗ ಸಂಸಾರ ಇರ್ತದೆ ಸ್ವಾಮಿ. ಅಲ್ಲಪ್ಪ, ನಿಮ್ದು ನಿಮ್ ಹೆಂಡತಿದು ಚಲನವಲನಗಳು ಹೆಂಗಿದೆ? ಅಲ್ಲ, ಅವಾಗ ಇನ್ನೇನಿರ್ತೈತೆ, ಎಲ್ಲ ನಿಂತು ಹೋಗ್ತೈತೆ. ಕಳ್ಕಡ್ದಾಗ ಎತ್ತಿರ್ಗಾನ ಮಾಮೂಲಿ ಏನ್ ನಮ್ದು ಕಾಯ್ತಾ ಮಾಡ್ತೈತೆ. ಅಲ್ಲಪ್ಪ, ಈಗ ಮಲಗ್ತಿರಲ್ಲ, ಅವಾಗ ಮಾತುಕತೆ, ಚಲನವಲನ ಅದ್ರ ಬಗ್ಗೆ ಹೆಂಗೆ? ಚಲನವಲನ ಅನ್ನೋದು ಏನಿಲ್ಲ, ನಿಂತು ಹೋಗ್ತೈತೆ, ಮನೆ ಕಂತೀವಿ, ಹೊತ್ತು ಗಂಟೆ ಎದ್ದು ಕೆಲಸ ಕಾರ್ಯ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ. ಅಲ್ಲಪ್ಪ, ಪರಿಸರದ ನಿಯಮವಾಗಿ ಮಲಗಿದ ಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ? ಸಂಬಂಧ ಇನ್ನೇನು ಸ್ವಾಮಿ, ಸಂಬಂಧ ಅಂದ್ರೆ ಇನ್ನೇನು ಹೇಳೋಣ. ಅಲ್ಲಪ್ಪ, ಹೆಂಗಿದೆ? ಮೊದ್ಲಂಗೆ ಹಂಗೆ ಇದೆಯಾ, ಇಲ್ಲ ಏನಾನ ಒಂಚೂರು ಇನ್ಫಾರ್ಮೇಶನ್ ಏನಾಗಿದೆ, ಇಂಪ್ರೂವ್ ಆಗಿದ್ಯಾ? ಇಲ್ಲ, ಮೊನ್ನೆ ಅದೇ ಒಂದ್ 2 ಪರ್ಕೆಗೆ ಇದಾಯ್ತು ಅಷ್ಟೇ. ರೇ, ನಾನ್ ಕೇಳ್ತಿರೋದೇನು, ನೀನ್ 2 ಮಕ್ಳು ತಂದೆ ಆಗಿದೆ, ನಿಂಗೇನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಹಲೋ ರೇ, ನಾನ್ ಕೇಳ್ತಿರೋದೇನು, ನೀನ್ ಹೇಳ್ತಿರೋದೇ, ನಿನ್ಗೇನು ದೇವ್ರ ಬುದ್ಧಿ ಕೊಟ್ಟಿಲ್ವಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ರಿ. ಯಾರ್ರಿ ನೀವು? ಗೊತ್ತಿಲ್ಲ. ಅಲ್ಲ, ನಿಮ್ ತಂದೆ ತಾಯಿ ನಿಮ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ಯಾರನ್ನ ಫೋನ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟು, ನಿನ್ಗೆ 5 ನಿಮಿಷ ಬಿಟ್ಟರೆ ಮಾಡಕ್ ನಿನ್ನ ಹತ್ರ ಸಾಲ ಇಸ್ಕೊಳಕ್ ಬತ್ತಿದೀವ ನಾವು? OC ಬ್ಯಾಂಕಿಂದ ಮಾತಾಡ್ತಾ ಇರೋದು. OC ಬ್ಯಾಂಕ್ ನಾವು ಇದು OC ಬ್ಯಾಂಕ್ನಲ್ಲ, ಇದ್ರ ನಮ್ಮದು ವ್ಯಾಪಾರ ನರಸಿಂಹರಾಜು. ರೇ, ನೀನು ಲೋನ್ ಕಟ್ಟು ಫಸ್ಟು, ಮೊದಲು ಮಾತಾಡೋದು ಕಲ್ತ್ಕೊಳ್ರಿ. ಫೋನ್ ಮಾಡಿದಾಗ 5 ನಿಮಿಷ ಬಿಟ್ಟು ಮಾಡು ಅಂದ್ರೆ ನಿಮ್ಮ ಹತ್ರ ನಾನು ಸಾಲ ಕೇಳಕ್ಕೆ ಬರ್ತಿದ್ದೀವ ನಿಮ್ಮ ಮನೆ ಹತ್ರ? ಲೋನ್ ಕಟ್ತೀರೋ ಇಲ್ರಿ? ಈಗ ಯಾವ ಲೋನ್ ಹೇಳಿ? ಗಾಡಿ ಲೋನ್ ರೀ. ಇಲ್ಲ, ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ. ಎಲ್ಲಾಗೈತೆ ಸರ್? ನಾನು ಮ್ಯಾನೇಜರೇ ಮಾತಾಡ್ತಾ ಇರೋದು. ಹೆಂಗ್ ಮಾಡೋದು ಇವಾಗ? ನಾವ್ ಯಾವ್ದು ಗಾಡಿದು ಲೋನ್ ನಿಲ್ಸ್ಕೊಂಡಿಲ್ಲ, ಒಂದು ಗಾಡಿದು ಎಲ್ಲ ಕ್ಲಿಯರ್ ಮಾಡಿದೀವಿ ಸ್ವಾಮಿ. ಬರೀ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳಿ ಕಳಿಸ್ರಂತೆ, ಅಲ್ಕಲ್ಕ ಮಾತೆಲ್ಲ, ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ. ತಗೊಂಬೇಕಾರೆ ಇರೋ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಾರೆ ಇರಲ್ವನ್ರಿ ನಿಮ್ಗೆ? ನೋಡ್ರಿ ನರಸಿಂಹರಾಜ್ ಅವರೇ,
ಸ್ವಾಮಿ. ಈ ತರ ಎಲ್ಲ ಮಾಡಿದ್ರೆ ಸಿವಿಲ್ ಹೊರಟಾಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮು ಎಲ್ಲೂ ನಿಮಗೆ ಲೋನ್ಗಳಾಗಲ್ಲ, ಗೊತ್ತಾಯ್ತಾ? ಸಿವಿಲ್ ನಾವೇನ ಕ್ಯಾನ್ಸಲ್ ಮಾಡಿಬಿಟ್ರೆ ಇಡೀ ದೇಶದಲ್ಲಿ ನೀನು ಎಲ್ಲೇ ಹೋದ್ರೂ ನಿನಗೆ ₹1 ಹುಟ್ಟಲ್ಲ ನಿನಗೆ, ಗೊತ್ತಾಯ್ತಾ? ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡೋರು ಸುಳ್ಳನ್ನ ಕ್ಯಾನ್ಸಲ್ ಮಾಡಿ ನಮ್ಗೇನ್ ಆಗ್ಬೇಕಾಗೈತೆ? ನಾವು ಸಾಲ ತಗೊಂಡಿಲ್ಲ, ಯಾಕೆ ನಮ್ಮ ತಲೆ ತಿಂದಿರ್ತೀರ ನೀವು? ಸಿವಿಲ್ ಅನ್ನ ಮಾಡು, ಯಾವ್ದನ್ನ ಮಾಡು, ನಮ್ಗೇನ್ ಹೇಳ್ತೀರ? ನಾವ್ ತಗೊಂಡಿಲ್ಲ ರೀ ಅವ್ರೆ. ಏಯ್ ಅವ್ರು ತಾಂಡಿದಿರಲ್ರಿ ಲಲಿತಾ ಅವ್ರದ್ದು, ಹೆಂಗ್ ನೀವೇನ್ರಿ ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ, ನಿಮ್ಮ ಇದು ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕಮತ್ ಮಾತಾಡ್ತಿರೋದ್ ಹೇಳಿ ನನ್ನ ಹತ್ರ. ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ತ್ ಕೊಡ್ಸಿದ್ರಲ್ರಿ ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ ನಾವು, ಕಟ್ಕೊಂಡು ಹೋಗ್ತೀವಿ ಸ್ವಾಮಿ ಅಂತ ಶೂಟಿಗೆ ಸೈನ್ ಹಾಕಿದೀರಾ? ಈ ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನೇ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ ಗಾಡಿ ಅವರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಗಾಡಿ ಇಲ್ಲ, ನಮ್ಮ ಯಜಮಾನ್ರು ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇನು ಬಂದ್ಬಿಟ್ರೆ ಅದ ಗಾಡಿ, ಅದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನು ಯಾವ್ದು ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ಮನ್ನಿಗೆ ಒಂದ್ 2 ವರ್ಷದಾಗ ಗಾಡಿ ತಗೊಂಡ್ರದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಾಂಬರಿ. ನಮ್ದು ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ. ನಾವು ರತ್ನಮ್ಮರ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮರ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡು ಹೋಗ್ರಿ. ಯೂಸ್ಲೆಸ್ ಫೆಲೋ ಕಣ್ರಿ, ಯಾರ ಮಾತಾಡ್ತಾನೆ. ಹಲೋ ಹಲೋ, ನಾನ್ ಹೇಳೋದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಿಗೆ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ, ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿಲ್ವ ನೀನು? ನಾವು ಹುಟ್ಟಿದ್ದು 7 ವರ್ಷಗಲ್ಲ, 74 75 ಹುಟ್ಟಿರೋದು. ಅಯ್ಯ ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು. ನಾವು 2074 ಬಂದಿಲ್ವಲ್ಲ ಇನ್ನು. ಇದು 1974 ಹುಟ್ಟಿರೋದು. ಮತ್ತೆ ಈಗ ನಾನ್ ಹೇಳ್ತಿರೋದು 2011ಗೆ ನೀನ್ ಸೈನ್ ಹಾಕಿರೋದು, 7 ವರ್ಷದ ಹಿಂದೆ. ಇಲ್ಲ, ಇನ್ನ ಹುಟ್ಟಿಲ್ಲ ಇಲ್ಲ ನಾವು. 2000 ಹುಟ್ಟಿಲ್ಲ. 1974 ನಮ್ದು ಡೇಟ್ ಆಫ್ ಬರ್ತ್. ಯೋ ನೀನ್ ಯಾವ ಸೀಮೆನೇ ನೀನು? 1974 ನೀನ್ ಹುಟ್ಟಿರೋದು. 2019 ಹೇಳ್ರಿ, ಈಗಾಗಲೇ ನಮ್ಗೆ ಗೊತ್ತಾಗಲ್ವ ಅಷ್ಟು. ಮೂಕಣಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011ರಲ್ಲಿ ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ? ನೀನ್ 1974 ಹುಟ್ಟಿರೋದು. ನಾನು ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ. ನೀವು ನಮ್ಮ ಅಪ್ಪರದ ಕಾಲದ ಹೇಳ್ತಾ ಇರಿ. 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟಿಗೆ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019. ಯಾರು ನಮ್ಮ ಮಕ್ಕಳು ಇದಾರೆ, ಅಲ್ಲೇ ಮಕ್ಕಳೇ ಮದುವೆಗೆ ಬಂದವು ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22 21 ವರ್ಷ ಆಗೈತೆ. ನಮ್ದು ಇಲ್ಲ, ನಾವ್ ಹಂಗ ಯಾವ ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನಿನ್ನ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗೆ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆಗೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ, ಕೇಳಿದ್ಕೆ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ, ಒಂದು ದೇವ್ರ ಕೆಂಪುದು, ಒಂದ್ ಬಿಳಿ ಶರ್ಟ್ ಹಾಕೊಂಡಿದ್ಯಾ, ಇಲ್ಲಿ ಮಕ್ಕಳ ಹತ್ರ ಏಟ್ ಬಿದ್ದೈತೆ, ನೀನ್ ದಪ್ಪುಗಿ ಗುಂಡುಗೆಲ್ಲ ಇದೆಯಾ, ನಮ್ಮ ಆಫೀಸಿಗೆ ಬಂದು ಫೋಟೋ ಕೊಟ್ಟಿದ್ಯಾ, ಸೈನು ಹಾಕಿದ್ಯಾ.
ಹಾಂ ಬೇಕಾದ್ರೆ ನಿನ್ನ ಹೆಂಡತಿ ಫೋಟೋ ಇಲ್ಲ ಐತೆ, ಕಳಿಸು ಅಂದರೆ ಕಳಿಸ್ಲಾ ಈಗ ವಾಟ್ಸಪ್ಗೆ. ಏನು ಒಟ್ಟು ನಾವು ಆ ಟೈಮ್ ಹುಟ್ಟಿರಲ್ಲ ನಾವು. ಈಗ ಹ್ಮ್ ನೀನು ಹುಟ್ಟಿದ ಪಟ್ಟಿದ ಅವೆಲ್ಲ ಬೇಡ ಕಣೆ, ತರಲೆ ಮಾತ್ಕೊಳ್ವೆಲ್ಲ ಬೇಡ. ನಿನ್ನ ಹತ್ರ ಬಂದು ನಾವು ಮಾತಾಡೋಕ್ಕಾಗಲ್ಲ. ಈಗ ಬರ್ತೀಯೋ ಇಲ್ಲ ಬಳ್ಳಾಪುರ ಕುಡಿಕೊಂಬರೋಣ ನಾವು ಬ್ಯಾಂಕ್ನವರು. ಬನ್ನಿ ಸರ್, ಬನ್ನಿ ಬನ್ನಿ. ಅದೇನ್ ಡಾಕ್ಯುಮೆಂಟ್ ತಗೊಂಬನ್ನಿ, ಗಾಡಿ ನಂಬರ್ ತಗೊಂಬರ್ರಿ. ಏನು ಗಾಡಿ ನಮ್ಗೇನು ಗಾಡಿ ನಂಬರು ಬೇಡ, ಡಾಕ್ಯುಮೆಂಟ್ಸು ಬೇಡ. ನೀನು ಸೈನ್ ಹಾಕಿದ್ಯಲ್ಲ ಅದೊಂದೇ ಸಾಕು ನಮಗೆ. ನಿನಗೆ ಎಲ್ಲಿ ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ನಿಲ್ಲಿಸ್ಬೇಕು, ನಿನ್ಗೇನು ಮಾಡಿಸ್ಬೇಕು ಅಂತ ನಮ್ಗೆ ಗೊತ್ತಿದೆ. ನಿಮ್ಮ ಮನೆ ಜಪ್ತಿ ಹೆಂಗೆ ಮಾಡಬೇಕು ಅಂತ. ಬನ್ನಿ ಸರ್, ಜಪ್ತಿ ಮಾಡಕ್ ಹೋದ್ರೆ ಅಲ್ಲೇ ನೀವು ತಂದಿರೋ ಕಾರ್ಗೆ ಬೆಂಕಿ ಇಕ್ಬಿಡ್ತದೆ. ನಾವ್ ಯಾವ್ದು ಮಾಡಿಲ್ಲ. ಯಾರು ಮತ್ತೆ ನಾವು ನಂಬರ್ಗಳು ತಗೊಂಬರ್ರಿ, ಗಾಡಿ ನಂಬರು. ಆಮೇಲೆ ಆ ಟೈಮ್ ಆಗಿ ಸೈನ್ ಹಾಕಿದ ನಾನು 7ನೇ ಇಸ್ವಿ ಹುಟ್ಟೇ ಇಲ್ಲ. ನಾನು 7ನೇ ಇಸ್ವಿ ಹುಟ್ಟೇ ಇಲ್ಲ. ನಾನು ಏನ್ 7ನೇ ಇಸ್ವಿಯಲ್ಲಿ ಹೇಳಿದ ಡೇಟ್ ಆಗಿ ಇನ್ನೂ ಹುಟ್ಟಿಲ್ಲ. ನಾನು 1974 ಹುಟ್ಟಿರೋದು. ನಾನು ಹೇಳ್ತಿರೋದು 2012. ಅವಾಗ ನಾವಿನ್ನ ಹುಟ್ಟಿಲ್ಲ ಬಿಡಿ ಸರ್. ನಾವು ಅವಾಗ ಇನ್ನ 2012 ಅಂದ್ರೆ ನಾವು ಅವಾಗ 2012. ಅಯ್ಯೋ ನೀನ್ ಏನೇನ್ ದಡ್ಡ ನೀನು. ನಾನು ಹೇಳ್ತೀನಿ 2012. 2012 ಅಂತಂದ್ರೆ 2012, 13, 14, 15, 16, 17, 18, 19. 7 ವರ್ಷ ಹಿಂದಾಡ್ರ ಗಾಡಿ. ನಾನು ಅದನ್ನ ಹೇಳ್ತಿರೋದು ಸರ್, ನೀವು ಅರ್ಥ ಮಾಡ್ಕೊಳ್ರಿ. 7 ವರ್ಷದ ನೀವು ಸೈನ್ ಹಾಕಿದೀರಾ. ಅವಾಗ ನೀವು ಫುಲ್ ಪೈವಟ್ ಅಂತಲ್ಲ ಏನೋ. ನೋಡೋಣ, ಅದೇನ್ ತಾಂಬನ್ನಿ ಸರ್. ನಮ್ದು ನಾವು ತಾಂಬಂದ್ ನೋಡಿ ಚೆಕ್ ಮಾಡ್ತೀವಿ. ಆ ನಂಬರ್ ಗಾಡಿ ಇತ್ತು ಅಂದ್ರೆ ಇನ್ನೆಷ್ಟು ಕಟ್ಬೇಕು ಸರ್? ಸರ್ ಇನ್ನ 28,000 ಕಟ್ಬೇಕಷ್ಟೇನೆ. ಚೀಟಿ ಎಲ್ಲ ತಾಂಬನ್ನಿ. ಬೆಳಗ್ಗೆ 8:30, 9 ಗಂಟೆ ಒಳಗೆ ಬರ್ರಿ. ನೋಡೋಣ, ಚೆಕ್ ಮಾಡಿ. ನಮ್ಮ ಮಗರು ಎಲ್ಲ ಇರ್ತಾರೆ. ಎಲ್ಲಿ ಗಾಡಿ ತಗೊಂಡಿದೀವಿ, ಯಾರು ಸೈನ್ ಹಾಕಿವ್ರು ನೋಡೋಣ, ಚೆಕ್ ಮಾಡೋಣ. ಯಾಕೆ ಸರ್ ನಾವು ನಿನ್ನ ಮನೆ ಬಾಕ್ಲಿಗೆ ಹುಡಿಕೊಂಡ್ ಬರ್ಬೇಕಾ? ನಮಗ್ ಗೊತ್ತಿಲ್ಲ ಸರ್. ನಾವ್ ಹಂಗಾದ್ರೆ ಏನೋ ನೀವ್ ಹೆಂಗನ ಮಾಡ್ಕೊ ಹೋಗ್ರಿ, ನಮ್ಗೇನ್ ಹೇಳ್ರಿ. ತಗೊಳಪ್ಪ, ಯಾರೋ ಮಾತಾಡ್ತಾರ, ಮಾತಾಡ್ರಿ ನೀವೇನೆ. ಇಲ್ಲ ನಾವೆಲ್ಲ ಹೋಗ್ಬೇಕು. ಹಲೋ. ಆಮೇಲೆ ನಮ್ಮ ಮಾವರನ್ನ ಅಡ್ಮಿಟ್ ಮಾಡಿದ್ವಿ THS ಹಾಸ್ಪಿಟಲ್ ಅಲ್ಲಿ. ನಮ್ಮ ಅಕ್ಕರು ನಮ್ಮ ಮಾವರೆಲ್ಲ ಬಂದವ್ರೆ. ಯಾವ ಮಾವರಪ್ಪ? ನಮ್ಮ ಮಾವರು, ನಮ್ಮ ತಾಯರ ಅಣ್ಣರು. ಅದು ಏನಪ್ಪ ತೊಂದ್ರೆ? ಏನು ಉಪ್ಸ ಅಂತ ಸ್ವಾಮಿ, ಉಪ್ಸ ಏನು? ಹಲೋ, ಅದೇ ಇದು ಐಸಿಲ್ ಇಟ್ಟಿದ್ದಾರೆ ಸರ್. ಏನು BP ಮಾತ್ರ ನುಂಗದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗಾಗಿ ನಿನ್ನೆ ಅಡ್ಮಿಟ್ ಮಾಡೋದು. ಇನ್ನ ಜ್ಞಾನ ಬಂದಿಲ್ಲ ಸ್ವಾಮಿಗಳೇ. ಗುರುಪೇ ಸ್ವಾಮಿ ನಮಃ. ಏನ್ ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ ಅವರು ಸ್ವಾಮಿ. ಸಿದ್ದಪ್ಪ. ಪತ್ನಿ ಹೆಸರು? ಗಂಗಮ್ಮ. ಪತ್ನಿ ಹೆಸರು ಗಂಗಮ್ಮ, ಪತಿ ಹೆಸರು ಸಿದ್ದಪ್ಪ. ಸಿದ್ರಬೆಟ್ಟ ಅಂತ ಐತೆ ನಮ್ಮೂರ ಹತ್ರ, ಸವಿಕೆರೆ. ಅವರು ಕುಲ ಮನೆ ದೇವ್ರ. ಹೌದೇನಪ್ಪ? ಇನ್ನೇನಪ್ಪ ಅದು ನಾನೀಗ ಅವ್ರ ಹೆಸರ ಮೇಲೆ ಒಂದು ಪೂಜೆ ಮಾಡ್ತೀನಿ ಈಗ. ಹಂಗೆ ಕೈ ಮುಕ್ಕೊಂಡು ಹಂಗೆ ಆಸ್ಪತ್ರೆಗೆ ನಿಂತ್ಕೊಳ್ಳಿ. ಇಲ್ಲೆಲ್ಲ ಫುಲ್ ರಶ್ ಐತೆ ಸರ್. ಇಲ್ಲಿ ರಶ್ ಇರ್ಲಿ, ನೀವು ಮನ್ಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳ್ಳಿ. ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ. ಈಗ ಒಂದು ಅರ್ಧ ಗಂಟೆ ಜ್ಞಾನ ಬರುತ್ತೆ. ನಾಳೆ ಒಂದ್ ಸ್ವಲ್ಪ ಜ್ಞಾನ ಬಂದಿದ್ದೀನಿ ಸರ್. ಕಂಡು ರೆಪ್ಪೆ ಆಡ್ತಿರಂತೆ ಎಲ್ಲ. ಈಗ ಫುಲ್ ಜ್ಞಾನ ಬರೆಸ್ತೀನಿ. ಕೈ ಮುಕ್ಕು ಹಂಗೆ ಮನ್ಸಲ್ಲಿ. ಆಯ್ತು ಸ್ವಾಮಿ. ಗುರುಭ್ಯೋ ಸ್ವಾಮಿ. ಗುರುಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಹೇಳ್ತಾ ಇರ್ ನೀನು. ಗುರುಭ್ಯೋ ನಮಃ, 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 ಗುರುಭ್ಯೋ ನಮಃ. ಹೇಳು ತಾಯಿ. ತಾಯಿ ಬೇಡ್ಕೋ, ನಿನ್ ತಾಯಿ ಹತ್ರ ಬೇಡ್ಕೋ. ಆಹ್ವಾನ ಮಾಡಿದೀನಿ ತಾಯಿನ. ನಮ್ಮವರ ಹತ್ರ ಅಲ್ಲರಪ್ಪ, ತಾಯಿ ಶೃಂಗೇರಿನ ಆಹ್ವಾನ ಮಾಡಿದ್ದೀನಿ. ಬೇಡ್ಕೋ, ಕಷ್ಟ ಹೇಳ್ಕೊ, ನಿನ್ ಕಷ್ಟ ಹೇಳ್ಕೊ. ಶೃಂಗೇರಿ ಶ್ರೀ ಶಾರದಾ ಪರಮೇಶ್ವರಿ, ಶೃಂಗೇರಿ ಶಾರದಾ ವಾಸಿ, ನಾನಿನ್ನ ಪಾದವ ಬಿಡೆನು, ತೋರಿಸು ಕೃಪೆಯಾಗಿ. ಶೃಂಗೇರಿ ಕುಲದ ವಾಸಿ, ನಾನಿನ್ನ ಪಾದವ ಬಿಡೆನು, ತೋರಿಸು ಕೃಪೆಯಾಗಿ. ದೇವಿ ಹಣೆಯಲ್ಲಿ ಕುಂಕುಮ, ತಲೆ ಮುಡಿದ ಪುಷ್ಪದ ತಾಯಿ, ಕಾಪಾಡು ಶ್ರೀ ಶಾರದಾಂಬಾದೇವಿ.
ಜ್ಞಾಪನ ಮಾಡ್ಕೊಂಡೆ ಸ್ವಾಮಿ. ಮನ್ಸಲ್ಲಿ ಅವ್ರಿಗೆ ಏನು ಒಳ್ಳೇದಾಗ ಕೃಷ್ಣಪ್ಪನಿಗೆ ಅಂತ ಕೇಳ್ಕೊಂಡಿದ್ಯಾ? ಸ್ವಾಮಿ ಕೃಷ್ಣಪ್ಪರ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಪ್ಪ. ಸಿದ್ದಪ್ಪ ಅವರಿಗೆ ಒಳ್ಳೇದಾಗಲಿ. ಶೃಂಗೇರಿ ಶಾರದಾಂಬ ತಾಯಿ. ಹೌದಾ? ಹಾ ಮಹಾಮಂಗಳಾರತಿ ಆಗ್ತಿದೆ, ಕೈ ಮುಕ್ಕಳಿ. ತಾಯಿ ಜಗನ್ಮಾತೆ, ಲೋಕಮಾತೆ, ಚಾಮುಂಡೇಶ್ವರಿ, ಶ್ರೀ ಶಾರದಾಂಬೆ, ಸರಸ್ವತಿ, ಭಗವತಿ ವಿಶೇಷ ಜಪ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಓಂ ಶ್ರೀ ಶಾರದಾಯ ನಮಃ. ನಮೋ ಶಾರದಾಯ, ನಮೋ ಶಾರದಾಯ. ಭಕ್ತಾದಿಗಳಿಗೆಲ್ಲ ಮಂಗಳಾರತಿ ಕೊಡ್ರಿ, ಮಂಗಳಾರತಿ ಕೊಡ್ರಿ. ಜನ ಕೂಗಾಡ್ಬಾರ್ದು, ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿರ್ಬೇಕು. ಪರಮೇಶ್ವರಿ ಕಾಪಾಡು ಜಗದ ಲೋಕಮಾತೆ. ಬಲಗಡೆ ಹೂವ ಆಯ್ತು, ಬಲಗಡೆ ಹೂವ ಆಯ್ತು. ಯಾರಿ ಸ್ವಾಮಿ? ನಿಮ್ಗೆ ನರಸಿಂಹರಾಜು. ಒಳ್ಳೇದಾಗತ್ರ? ಬಲಗಡೆ ಹೂವ ಆಯ್ತು, ಎಲ್ಲ ಸರಿ ಹೋಗುತ್ತೆ ನೋಡಪ್ಪ ಈಗ. ಆಯ್ತು. ಇವತ್ತು ಹಲೋ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಅಷ್ಟೊಳಗೆ ಸಾಯಂಕಾಲ ಗೋಧುಳಿ ಲಗ್ನ ಎಲ್ಲಾರು ಎಷ್ಟೇ ಸ್ವಾಮಿ. ಇದು ಎಲ್ಲ ಒಳಗೆ ಎಲ್ಲ ಮಕ್ಳು ತೀಯಪಾಯ ಅಂತ ಅಲ್ಲ ರೀ. ಹಲೋ ಲಿಫ್ಟ್ ಒಳಗೆ ನಿಂತ್ಕೊಂಡು ಮಾತಾಡ್ತೀನಿ. ಹಲೋ ಸ್ವಾಮಿ. ಸಾಯಂಕಾಲ ಲಿಫ್ಟ್ ಒಳಗೆ ಹಲೋ ಸಾಯಂಕಾಲ ಹಾ ಗೋಧುಳಿ ಲಗ್ನ ಅಷ್ಟೊಳಗೆ 6:20 ಹಾ ಅವ್ರಿಗೆ ಜ್ಞಾನ ಬರುತ್ತೆ. ಆಯ್ತು. ಹಲೋ ಇದು ಯಾವ್ದೋ ಒಂದು ಮಗ ಹುಟ್ಟದಾಯ್ತು, ಇದು ಬಡ್ಕೊಂಡವ್ರಿ. ಹುಡ್ತೈತೆ ಮಗ? ಎಲ್ಲಿ ಹುಡ್ತೈತೆ? ಈಗ ಕರ್ಕೊಂಡು ಹೋದ್ರ ಒಳಿಗೆ. ಹೌದಾ? ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಗಂಡ್ ಮಗು ನಮ್ಮ ಸಂಬಂಧಿಕರಲ್ಲ, ಯಾರೋ ಮುಸ್ಲಿಮ್ಸ್ ರಿಸರ್ಚ್ ಮಾಡ್ಕೊಂಡೆ ಹೋಗ್ಬಿಟ್ರು ಇಲ್ಲ ನನ್ ಮುಂದೆ. ಅದಕ್ಕೆ ಕಡೆಗೆ ಬಂದೆ. ಗಂಡ್ ಮಗು ಆಗುತ್ತೆ ಅವ್ರಿಗೆ. ಆಯ್ತು ಆಯ್ತು ಮೇಡಮ್. ಸಾಬ್ರು ಅವ್ರಿಗೆ, ಮುಸ್ಲಿಂ ಅವ್ರಿಗೆ ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಈಗ ಹೋದ್ರಲ್ಲ ಅವ್ರಿಗೆ. ಆಯ್ತು ಡೆಲಿವರಿ ಆದ್ಮೇಲೆ ಕೇಳು, ಗಂಡ್ ಮಗು ಆಗುತ್ತೆ. ಇವ್ರು ಗಂಡು ಮಗನ ಇದೆ ಮೇಡಮ್ ಅವ್ರೆ? ಗಂಡು ಮಗನ? ನಾವು ಸ್ವಾಮಿ ಗಂಡು ಮಗನ. ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುದೇವ ಸ್ವಾಮಿ ಅಂತ. ನಮ್ಮ ಪಾಪ ಬಾಯ್ತು ಅಲ್ಲಿ ಕುಂತವ್ರ. ಇವ್ರು ಯಾರ ಪಾಪ ಅವ್ರಿಗೆ ಮಗುನೇ ಆಗಿಲ್ಲ. ಪಸುಕ್ ನೋಗಿ ಕೇಳಿದ್ದೀನಿ ಅವ್ರನ್ನ ಸ್ವಾಮಿ. ಅವ್ರು ನಮ್ಗಿದೇನು ರಿಂಗ್ ಕೇಳ್ತಾ ಇದ್ರ, ಯಾರನ್ನ ಕೇಳೋಗ್ರಿ ಮಗು. ಅವ್ರಿಗಿನ್ನ ಮದ್ವೆನೇ ಆಗಿಲ್ಲ ಸ್ವಾಮಿ. ಹೇಳಿರಿ ಆಮೇಲೆ ಮಾಡಿ. ಸ್ವಾಮಿ ನರಸಿಂಹರಾಜು, ಓ ಸೌಖ್ಯನಾ? ಸೌಖ್ಯ ಸ್ವಾಮಿ. ಸಮಾಚಾರವೇನು? ಏನಿಲ್ಲ ಸ್ವಾಮಿ. ಆರೋಗ್ಯನಾ? ಮನೆ ಕಡೆ ಎಲ್ಲ ಆರೋಗ್ಯವಾಗಿದ್ದಾರೆ ಸ್ವಾಮಿ. ಹೌದಾ? ಅಷ್ಟೇ, ಆರೋಗ್ಯವಾಗಿ ಇರಬೇಕು, ಮನ್ಸಿಗೆ ನೆಮ್ಮದಿ ಬೇಕು, ಅದೇ ಜೀವನ. ಆಯ್ತು ಸ್ವಾಮಿ. ಅದೇ ಅಲ್ವಾ? ನಾನ್ ಮಾಡಿರೋದ್ಕಂತ ಪೂಜೆ ನಿನ್ಗೆ ಎಲ್ಲ ಫಲ ಕೊಡ್ತಾ ಇದೀಯಾ? ಅದೇ ಮಾಡಿದ ಪೂಜೆ ಫಲ ಕೊಡ್ತಾ ಐತೆ. ಇದನ್ನೊಂದು ಇದನ್ನ ಕಮ್ಮಿ ಮಾಡಿ ಬಿಡ್ಬೇಕು ಸ್ವಾಮಿ. ಅದೊಂದೇ ನಾನು ಬೇಡ್ಕೊಳ್ಳೋದು. ಯಾವ್ದಪ್ಪ? ತಿರ್ಗಾ ಫೋನ್ ಮಾಡ್ತಾವ್ರ ಅವ್ರು. ಯಾರು? ಅದೇ ಚಿಕ್ಕ ಹೆಂಡತಿ ಅಂತಾರಲ್ಲ ಅವರು. ಹೆಂಗ್ಸು ಲಲಿತಾ. ಹೌದು ಸ್ವಾಮಿ. ಅದು ಏನಾಯ್ತು ಗೊತ್ತೇನಪ್ಪ? ಅದೇ ನಿಂಗೆ ಅವತ್ತು ಹೇಳದ್ನಲ್ಲ, ನೀನು ನಾನು ಇಲ್ಲಿ ಹೋಗಿದ್ದೆ ಅಂತ ಏನ್ ಕೇಳ್ಬೇಕಾಯ್ತು? ಅವರು ಬಂದು ಬೇರೆ ನರಸಿಂಹರಾಜು ಹಂಗೆ ಹಿಂಗೆ ಅಂತ ಹೇಳಿ ನಾನು ಮಾಡ್ಕೊಟ್ಬಿಟ್ಟಿದ್ದೀನಿ. ಹಂಗಾಗಿ ಅದು ನಾನು ಮಾಡಿರ್ತಕ್ಕಂಥ ಪೂಜೆ ಈಗ ಏನಾಯ್ತು, ನಾನು ಅಡ್ಡಗೋಡೆ ಹಾಕಿರ್ತಕ್ಕಂಥ ಇದನ್ನ ನಾನೇ ತೆಗ್ದಾಕ್ದಂಗ ಆಗೋಯ್ತು. ಅದು ಅವ್ರು ಫೋನ್ ಮಾಡಬಾರ್ದು ಅಂತ ನಾನು ಪೂಜೆ ಮಾಡಿದ್ದೆ. ನೀನು ಯಾಕೆ ಈ ಅಡ್ರೆಸ್ ಹೇಳ್ಬೇಕಾಯ್ತು ಅವ್ರಿಗೆ? ಯಾಕೆ ಹೇಳಕ್ ಹೋಗಿದ್ದೀನಿ ನೀನು? ಗೊತ್ತಾಗಲ್ಲ ಸ್ವಾಮಿ. ಗೊತ್ತಾಗಲ್ಲ ನಿನ್ಗೆ. ದೇವ್ರು ನಿನ್ಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅನ್ಕೊಂಡಿದ್ದೀನಿ ನಾನು. ನೀನು ಹೇಳ್ಬೋದಾ ಆ ಥರ? ನಾನು ಇಲ್ಲಿ ಹೋಗಿದ್ದೆ, ಹಿಂಗೆ ಮಾಡಿಸಿದ್ದೀನಿ, ಹಿಂಗೆ ಪೂಜೆ ಮಾಡಿಸಿದ್ದೀನಿ ಅಂತ ಅಂದ್ರೆ ಅವ್ರು ಹುಡಿಕೊಂಬಂದ್ರು. ಈಗ ಭಕ್ತಾದಿಗಳು ನಮ್ಮ ಪಾದದ ಹತ್ರ ಬಂದು ಬಿದ್ದಾಗ ಏನ್ ಸ್ವಾಮಿ ಅವ್ರಿಗೆ ಮಾಡ್ಕೊಡ್ತೀನಿ ನಮಗೆ ಅವರು ಕೇಳ್ತಾರಪ್ಪ, ಸರ್ ನನಗೆ ಗೊತ್ತಾಗ್ತಿರ್ಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ನನಗೆ ಬೀದಿಯಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಅಂದಾಗ ನಮ್ಗೇನೋ ಆದ್ರೆ ನಮ್ಗೆ ನೀವು ಅಂತ ಗೊತ್ತಿಲ್ಲ, ಯಾರೋ ಆಗ್ಲಿ ಬಿಡು ಅಂತ ನಾವು ಪೂಜೆ ಮಾಡಿದ. ಹಂಗಾಗಿ ಅವರು ತಿರ್ಗಾ ನಿನ್ಗೆ ಫೋನ್ ಮಾಡ್ಕೊಂಡಿದ್ದಾರೆ.
ಆಯ್ತು ಸ್ವಾಮಿ. ಈಗ ತಿರ್ಗಾ ನಾನು ನಿನ್ಗೆ ಪೂಜೆ ಮಾಡಬೇಕು. ಹಾ 26ನೇ ತಾರೀಕು ಅಮಾವಾಸ್ಯೆ ಇದೆ. 26 ಅಮಾವಾಸ್ಯೆ. 26ಕ್ಕಿದೆ ಅಲ್ವಾ? ಹಾ ಅದಕ್ಕೆ 26ನೇ ತಾರೀಕು ನಿನಗೆ ಮಾಡ್ತೀನಿ. ಹಾ ಅವಳು ಫೋನ್ ಮಾಡೋದಲ್ಲ, ಹಾ ಗೊತ್ತಾಯ್ತಾ? ಆ ಹೆಂಗ್ಸನ್ ನೋಡಿದ್ದೀನಲ್ಲ, ತುಂಬಾ ಲಕ್ಷಣವಾಗಿದ್ದಾಳಯ್ಯ. ನಮ್ಗೆ ಏನ್ ಸ್ವಾಮಿ, ನಮ್ಗೆ ಲಕ್ಷಣ ಅದು ಕಟ್ಕೊಂಡು ಏನ್ ಸ್ವಾಮಿ, ನಮ್ ಮನೆಗೆ ಹೆಂಡತಿದೆ, ಮಕ್ಳಿದಾವೆ, ಮದುವೆ ಬಂದ್ರೆ ಮಕ್ಳವೆ. ನಾವು ಲಕ್ಷಣ ಕಟ್ಕೊಂಡು ಏನಾಗಬೇಕಾಯ್ತು? ಇನ್ ಮೇಲೆ ಏನಿದ್ರು ಅಣ್ಣ ಅಕ್ಕ ತಂಗಿ ಅನ್ಕೊಂಡ್ ಕತೆ ಹಾಕೊಂಡ್ ಹೋಗ್ಬೇಕು ನಾವು. ಈ ಸಂಬಂಧ ಅದು ಒಳ್ಳೆ ಬುದ್ಧಿ. ದೇವ್ ತಾಯಿ ನಿನ್ಗೆ ಕಾಪಾಡ್ತಾಳೆ ಎಲ್ಲೋದ್ರುನು. ಆಯ್ತು, ನಿನ್ಗೆ ಸ್ವಲ್ಪ ದಿವಸ ತಡ್ಕೊ. ಇವತ್ತೆಷ್ಟು ತಾರೀಕು? ಇವತ್ತೆಷ್ಟು ಹೇಳಿ ತಾರೀಕು? ಇವತ್ತು 20 ಸ್ವಾಮಿ. ಮುಂದಿನ ಮಂಗಳವಾರ 26 ತಾರೀಕು, ಬರೋ ಮಂಗಳವಾರ. ಆಯ್ತು ಸ್ವಾಮಿ. ಅವತ್ತು ಅಮಾವಾಸ್ಯೆ ಇದೆ. ನೀನು ಖಂಡಿತ 27ನೇ ತಾರೀಕಿಂದ ಆಕೆ ನಿನಗೆ ಫೋನ್ ಮಾಡೋದಿಲ್ಲ. ಆಯ್ತು. ಇದು ನಾನು ಮಾಡೋ ಪೂಜೆ, ತಾಯಿ ಮೇಲೆ ಆಣೆ. ಆಯ್ತು 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 ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಆಕೆ ನಿನ್ನ ತಂಟೆಗೆ ಬರೋದಿಲ್ಲ. ಒಳ್ಳೆ ದೊಡ್ಡ ಮಾತು. ಆಯ್ತಾ? ಆಯ್ತು ಆಯ್ತು. ಮಗಳಿಗೆ ಒಂದು ಪೂಜೆ ಮಾಡಿದೀನಿ, ನಿನ್ ಮಗಳಿಗೆ. ಯಾರು? ವತ್ಸಲ. ವತ್ಸಲಂಗೋಸ್ಕರ ಒಂದು ಪೂಜೆ ಮಾಡಿದೀನಿ. ಒಳ್ಳೆ ಗಂಡು ಕಳಿಸ್ಕೊಡ್ತೀನಿ, ಒಂದು ಈ ಕಡೆ ದಕ್ಷಿಣ ದಿಕ್ಕಿನ ಕಡೆಯಿಂದ. ಒಳ್ಳೆ ಗೌರ್ಮೆಂಟ್ ಕೆಲಸ ಇದ್ದು, ಒಳ್ಳೆ ಮನೆ ಕಡೆ ಜಮೀನೆಲ್ಲ ಜೋರಾಗವ್ರೆ. ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆಯ್ತಾ? ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆ ಗಂಡು ತುಂಬಾ ನಿಮ್ಗೆ ಯೋಗ್ಯವಾದ್ದು. ಅವನ ಕಡೆಯಿಂದ ನೀವು ತುಂಬಾ ಜೀವನದಲ್ಲಿ ಮುಂದೆ ಬರ್ತೀರಾ. ಮನೆ ಪನೆ ಮಠ ಎಲ್ಲ ನಿಮ್ಗೆ ಶ್ರೇಯಸ್ಸೆಲ್ಲ ಬರುತ್ತೆ ನಿಮ್ಗೆ. ಆಮೇಲೆ ಹೆಸರು ಬರುತ್ತೆ. ನೆಕ್ಸ್ಟ್ ನಿನ್ಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲ? ಒಳ್ಳೇದು. ಹಲೋ ಹಲೋ ಹಲೋ, ನಿಂಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲಪ್ಪ? ಅದು ನಿನ್ನ ಅಳಿಯನ ಕಡೆಯಿಂದ ನಿಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಹಲೋ ಹಲೋ, ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ ನಿನ್ಗೆ? ಅರ್ಥ ಆಗ್ತದೆ. ರಾಜಕಾರಣದಲ್ಲಿ ಆಸಕ್ತಿ ಇದೆ ಅಂತ ಅಂದ್ರೆ ಅದು ನಿನ್ಗೆ ನಿನ್ನ ಅಳಿಯನ ಕಡೆಯಿಂದ. ಅಳಿಯನ ಕಡೆಯಿಂದ? ಈಗ ದಕ್ಷಿಣ ದಿಕ್ಕಿಂದ ಒಂದು ಗಂಡು ಬರುತ್ತಲ್ಲ, ಆಗ ಅವ್ರ ಕಡೆಯಿಂದ ನಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ದುಡ್ಡು ಕಾಸಲ್ಲಾಗ್ಲಿ, ಒಂದು ಮತ್ತೊಂದರಾಗ್ಲಿ ಎಲ್ಲ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಮಗಳು ಕಡೆಯಿಂದ ನಿನ್ನ ವಂಶಕ್ಕೆ ಒಳ್ಳೆ ಹೆಸರು ಬರುತ್ತೆ. ಮಗಳು ಕಡೆಯಿಂದ. ಮಗನ ಕಡೆಯಿಂದ ಬರಲ್ಲ ನಿನ್ಗೆ. ಮಗನ ಕಡೆಯಿಂದ ಬರಲ್ವ? ಮಗನ ಕಡೆಯಿಂದ ಯಾವ್ದೇ ಕಾರಣಕ್ಕೂ ಬರಲ್ಲ. ಇನ್ನ ನೀನು ನಷ್ಟ ಅವನ ಕಡೆಯಿಂದ. ಅದ್ ಕೊಡ್ಸು ಇದ್ ಕೊಡ್ಸು ಅಂತಾರೆ, ಕೊಡಿಸ್ತೀರಾ. ಅವನ್ನೆಲ್ಲ ಹಾಳು ಮಾಡ್ಕೊಂಡ್ ಬರ್ತಾನೆ. ಗೊತ್ತಾಯ್ತಾ? ಆಮೇಲೆ ಇನ್ನೇನ್ ಸ್ವಾಮಿ? ಅದೇನೆ ನಿನ್ಗೆ ಮಗಳು ಹಳ್ಳಿನ ಕಡೆಯಿಂದ ಒಳ್ಳೆ ಇನ್ಕಮಿಂಗ್ ಇದೆ. ಇನ್ಕಮಿಂಗ್ ಅಂದ್ರೆ ಅದೇ ಅವ್ರ ಕಡೆಯಿಂದ ನಿನ್ಗೆ ಉಪಯೋಗ ಇದೆ. ನಮಸ್ಕಾರ. ನೀನು ನನ್ ಜೊತೆ ಮಾತಾಡ್ಬೇಕಾ? ನನ್ ಜೊತೆ ಮಾತಾಡ್ಬೇಕು. ನನಗೆ ಕೋಪಕ್ಕೆ ಗುರಿ ಆಗ್ಬೇಡ. ಆಯ್ತು. ಒಳ್ಳೆ ಇದು ನಮ್ಮ ಯಾರ ಆತ್ಮೀಯರು ನಮಸ್ಕಾರ ಅಂದ್ರೆ ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಹಳೆಯ ಮಗನ ಕಡೆಯಿಂದ ನಿಮ್ಮ ಮಗಳ ಕಡೆಯಿಂದ ನಿನ್ಗೆ ತುಂಬಾ ಉಪಯೋಗ ಇದೆ. ಈಗ ನಿನ್ನ ಸಂಸಾರ ದಾಂಪತ್ಯ ಹೆಂಗಿದ್ಯಪ್ಪ? ದಾಂಪತ್ಯ ಸ್ವಲ್ಪ ಏರುಪೇರು ಆಯ್ತು ಸ್ವಾಮಿ. ಏನಾಯ್ತಪ್ಪ? ಅದೇ ಇವರು ಲಲಿತಾ ಅನ್ನೋರು ಫೋನ್ ಮಾಡ್ತಾರಲ್ಲ, ದಾಂಪತ್ಯದಾಗ ಒಂದ್ ಸ್ವಲ್ಪ ಕಲಹ ಆಯ್ತು. ದಾಂಪತ್ಯದಲ್ಲಿ ಕಲಹ, ವಿರಸ, ಗಲಾಟೆ, ಗದ್ದಲ ಇವೆಲ್ಲ ಸಹಜ ಆಗಿದ್ದೆ. ಗಾದೆ ಕೇಳಿದ್ಯಲ್ಲ, ಗಂಡ ಹೆಂಡತಿ ಸಂಸಾರ ಉಂಡು ಮಲಗ ಗಂಟ. ಉಂಡು ಮಲಗದ್ಮೇಲೆ ಹೆಂಗಿದೆ? ನಿದ್ದೆ ಬರುತ್ತೆ. ನಿದ್ದೆ ಬರುತ್ತೆ ಗೊತ್ತು. ನಿಂದು ಅವ್ರದ್ದು ಗಾದೆ ಕೇಳಿಲ್ವನಪ್ಪ? ಗಂಡ ಹೆಂಡತಿ ಸಂಸಾರ ಗಲಾಟೆ ಉಂಡು ಮಲ್ಗೋವರ್ಗು. ಆ ಉಂಡು ಮಲ್ಗಕ್ ಹೋಗ್ತಿರಲ್ಲ, ಅವಾಗ ಹೆಂಗಿದೆ ನಿಮ್ ಸಂಸಾರ? ಅವಾಗ ಸಂಸಾರ ಎಲ್ಲ ಊಟ ಮಾಡಿ ಮನಿಕಂತೀವಲ್ಲ, ಅವಾಗ ರಾತ್ರಿನಾಗ ಸಂಸಾರ ಇರ್ತದೆ ಸ್ವಾಮಿ. ಅಲ್ಲಪ್ಪ, ನಿಮ್ದು ನಿಮ್ ಹೆಂಡತಿದು ಚಲನವಲನಗಳು ಹೆಂಗಿದೆ? ಅಲ್ಲ, ಅವಾಗ ಇನ್ನೇನ್ ಇರ್ತೈತೆ, ಎಲ್ಲ ನಿಂತು ಬರ್ತೈತೆ. ಕಳ್ಕರ್ದಾಗ ಎತ್ತಿರ್ಗಾನ ಮಾಮೂಲಿ ಏನ್ ನಮ್ದು ಕಾಯಿ ಕಾಯ್ತಾ ಅದ್ ಮಾಡ್ತೈತೆ. ಅಲ್ಲಪ್ಪ,
ಈಗ ಮಲಗ್ತಿರಲ್ಲ ಅವಾಗ ಮಾತುಕತೆ ಚಲನವಲನ ಅದ್ರ ಬಗ್ಗೆ ಹೆಂಗೆ? ಚಲನವಲನ ಅನ್ನೋದು ಏನಿಲ್ಲ, ನಿದ್ದೆ ಬಂದಿದೆ ಮನೆ ಕಂತೀವಿ, ಹೊತ್ತು ಗಂಟೆ ಎದ್ದು ಕೆಲಸ ಕಾರ್ಯ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ ಸರ್. ಅಲ್ಲಪ್ಪ, ಪರಿಸರದ ಪರಿಸರದ ನಿಯಮವಾಗಿ ಹಾ, ಮಲಗಿದ ಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ? ಸಂಬಂಧ ಇನ್ನೇನು ಇನ್ನೇನು ಸ್ವಾಮಿ, ಸಂಬಂಧ ಅಂದ್ರೆ ಇನ್ನೇನು ನಾನು. ಅಲ್ಲಪ್ಪ, ಹೆಂಗಿದೆ ಮೊದ್ಲಂಗೆ ಹಂಗೆ ಇದೆಯಾ ಇಲ್ಲ ಏನಾನ ಒಂಚೂರು ಇನ್ಫಾರ್ಮೇಶನ್ ಏನಾಗಿದೆ, ಇಂಪ್ರೂವ್ ಆಗಿದೆಯಾ? ಇಲ್ಲ, ಮೊನ್ನೆ ಅದೇ ಒಂದು 2 ಪರ್ಕೆಗೆ ಇದಾಯ್ತು ಅಷ್ಟೇ. ರೇ, ನಾನ್ ಕೇಳ್ತಿರೋದೇನು, ನೀನ್ 2 ಮಕ್ಳು ತಂದೆ ಆಗಿದೆ, ನಿಂಗೇನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಹಾ, ಹಲೋ ಹಲೋ ರೇ, ನಾನ್ ಕೇಳ್ತಿರೋದೇನು, ನೀನ್ ಹೇಳ್ತಿರೋದೇ, ನಿನ್ಗೇನು ದೇವ್ರ ಬುದ್ಧಿ ಕೊಟ್ಟಿಲ್ವಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ರಿ. ಯಾರ್ರಿ ನೀವು? ಗೊತ್ತಿಲ್ಲ. ಅಲ್ಲ, ನಿಮ್ ತಂದೆ ತಾಯಿ ನಿಮ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ಯಾರನ್ನ ಫೋನ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟು, ನಿನ್ಗೆ 5 ನಿಮಿಷ ಬಿಟ್ರೆ ಮಾಡಕ್ ನಿನ್ನ ಹತ್ರ ಏನ್ ಸಾಲ ಇಸ್ಕೊಳಕ್ ಬತ್ತಿದೀವ ನಾವು? OC ಬ್ಯಾಂಕಿಂದ ಮಾತಾಡ್ತಾ ಇರೋದು. OC ಬ್ಯಾಂಕ್ ನಾವು ಇದು OC ಬ್ಯಾಂಕ್ನಲ್ಲ, ಇದು ಇದ್ರ ನಮ್ಮದು ವ್ಯಾಪಾರ ನರಸಿಂಹರಾಜು. ರೇ, ನೀನು ಲೋನ್ ಕಟ್ಟು ಫಸ್ಟು, ಮೊದಲು ಮಾತಾಡೋದು ಕಲ್ತ್ಕೊಳ್ರಿ. ಫೋನ್ ಮಾಡಿದಾಗ 5 ನಿಮಿಷ ಬಿಟ್ಟು ಮಾಡು ಅಂದ್ರೆ ನಿಮ್ಮ ಹತ್ರ ನಾನು ಸಾಲ ಕೇಳಕ್ ಬರ್ತಿದ್ದೀವ ನಿಮ್ಮ ಮನೆ ಹತ್ರ? ಲೋನ್ ಕಟ್ತಿರೋ ಇಲ್ರಿ ಈಗ? ಯಾವ ಲೋನ್ ಹೇಳಿ? ಗಾಡಿ ಲೋನ್ ರೀ. ಇಲ್ಲ, ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ. ಎಲ್ಲಾಗೈತೆ ಸರ್? ನಾನು ಮ್ಯಾನೇಜರೇ ಮಾತಾಡ್ತಾ ಇರೋದು. ಹೆಂಗ್ ಮಾಡೋದು ಇವಾಗ? ನಾವ್ ಯಾವ್ದು ಗಾಡಿದು ಲೋನ್ ನಿಲ್ಸ್ಕೊಂಡಿಲ್ಲ, ಒಂದು ಗಾಡಿದು ಎಲ್ಲ ಕ್ಲಿಯರ್ ಮಾಡಿದೀವಿ ಸ್ವಾಮಿ. ಬರೀ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳಿ ಕಳಿಸ್ರಂತೆ, ಅಲ್ಕಲ್ಕ ಮಾತೆಲ್ಲ ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ. ತಗೊಂಬೇಕಾರಿರೋ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಾರಿ ಇರಲ್ವನ್ರಿ ನಿಮ್ಗೆ? ಹಾ, ನೋಡ್ರಿ ನರಸಿಂಹರಾಜ್ ಅವರೇ, ಈ ತರ ಎಲ್ಲ ಮಾಡಿದ್ರೆ ಸಿವಿಲ್ ಒಟ್ಟಾಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮು ಎಲ್ಲೂ ನಿಮ್ಗೆ ಲೋನ್ಗಳಾಗಲ್ಲ, ಗೊತ್ತಾಯ್ತಾ? ಸಿವಿಲ್ ನಾವೇನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ನೀನ್ ಎಲ್ಲೇ ಹೋದ್ರು ನಿನ್ಗೆ ₹1 ಹುಟ್ಟಲ್ಲ ನಿನ್ಗೆ, ಗೊತ್ತಾಯ್ತಾ? ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡೋರು ಸುಳ್ಳನ್ನ ಕ್ಯಾನ್ಸಲ್ ಮಾಡಿ ನಮ್ಗೇನ್ ಆಗ್ಬೇಕಾಗೈತೆ? ನಾವು ಸಾಲ ತಗೊಂಡಿಲ್ಲ, ಯಾಕೆ ನಮ್ಮ ತಲೆ ತಿಂದಿರ್ತೀರ ನೀವು? ಸಿವಿಲ್ ಅನ್ನ ಮಾಡು, ಯಾವ್ದನ್ನ ಮಾಡು, ನಮ್ಗೇನ್ ಹೇಳ್ತೀರ? ನಾವ್ ತಗೊಂಡಿಲ್ಲ ರೀ ಅವ್ರೆ. ಏಯ್, ಅವ್ರು ತಾಂಡಿದಿರಲ್ರಿ ಲಲಿತಾ ಅವ್ರದ್ದು. ಹೆಂಗ್ ನೀವ್ ಹೇಳನ್ರಿ, ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ, ನಿಮ್ಮ ಇದು ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕಮತ್ ಮಾತಾಡ್ತಿರೋದ್ ಹೇಳಿ ನನ್ನ ಹತ್ರ? ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ, ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ, ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ತ್ ಕೊಡ್ಸಿದ್ರಲ್ರಿ, ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ, ನಾವು ಕಟ್ಕೊಂಡು ಹೋಗ್ತೀವಿ ಸ್ವಾಮಿ, ಶೂಟಿಗೆ ಸೈನ್ ಹಾಕಿದೀರಾ? ಈ ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನೇ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ, ಗಾಡಿ ಅವರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಗಾಡಿ ಇಲ್ಲ, ನಮ್ಮ ಯಜಮಾನ್ರು ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇನು ಬಂದ್ಬಿಟ್ರೆ ಅದ ಗಾಡಿ, ಅದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನು ಯಾವ್ದು ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ಮೊನ್ನೆಗೆ ಒಂದ್ 2 ವರ್ಷದಾಗ ಗಾಡಿ ತಗೊಂಡ್ರದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಾಂಬರಿ. ನಮ್ದು ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ. ನಾವು ರತ್ನಮ್ಮರ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮರ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡು ಹೋಗ್ರಿ. ಯೂಸ್ಲೆಸ್ ಫೆಲೋ ಕಣ್ರಿ, ಯಾರ ಮಾತಾಡ್ತಾನೆ. ಹಲೋ ಹಲೋ, ನಾನ್ ಹೇಳೋದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಿಗೆ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ, ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿವ ನೀನು? ನಾವು ಹುಟ್ಟಿದ್ದು 77 ವರ್ಷಗಲ್ಲ, 74 75 ಹುಟ್ಟಿರೋದು. ಅಯ್ಯ, ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು ನಾವು. 2074 ಬಂದಿಲ್ವಲ್ಲ ಇನ್ನು? ಇದು
1974 ಹುಟ್ಟಿರೋದು. ಮತ್ತೆ ಈಗ ನಾನು ಹೇಳ್ತಿರೋದು 2011ಗೆ ನೀನು ಸೈನ್ ಹಾಕಿರೋದು, 7 ವರ್ಷದ ಹಿಂದೆ. ಇಲ್ಲ, ಅವ ಇನ್ನ ಹುಟ್ಟಿಲ್ಲ ನಾವು. 2000 ಹುಟ್ಟಿಲ್ಲ. 1974 ನಮ್ದು ಡೇಟ್ ಆಫ್ ಬರ್ತ್. ಯೋ ನೀನ್ ಯಾವ ಸೀಮೆನೇ ನೀನು? 1974 ನೀನು ಹುಟ್ಟಿರೋದು. 2019 ಹೇಳ್ರಿ. ಈಗಾಗಲೇ ನಮಗೆ ಗೊತ್ತಾಗಲ್ವ ಅಷ್ಟು. ಮೂಕಣಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011ರಲ್ಲಿ ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ? ನೀನ್ 1974 ಹುಟ್ಟಿರೋದು. ನಾನು ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ? ನೀವು ನಮ್ಮ ಅಪ್ಪರ ಕಾಲದ ಹೇಳ್ತಾ ಇರಿ. 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟಿನ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019. ಯಾರು ನಮ್ಮ ಮಕ್ಕಳು ಇದಾರೆ? ಅಲ್ಲೇ ಮಕ್ಕಳೇ ಮದುವೆಗೆ ಬಂದವು ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22, 21 ವರ್ಷ ಆಗೈತೆ. ನಮ್ದು ಇಲ್ಲ, ನಾವ್ ಹಂಗ ಯಾವ ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನಿನ್ನ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗೆ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆಗೆ ನಿಂತ್ಕೊಂಡು ಹಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ. ಕೇಳಿದ್ ಕೇಕ್ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ, ಒಂದು ದೇವ್ರ ಕೆಂಪುದು, ಒಂದ್ ಬಿಳಿ ಶರ್ಟ್ ಹಾಕೊಂಡಿದ್ಯಾ, ಇಲ್ಲಿ ಮಕ್ಕಳ ಹತ್ರ ಏಟ್ ಬಿದ್ದೈತೆ, ನೀನ್ ದಪ್ಪುಗೆ ಗುಂಡುಗೆಲ್ಲ ಇದೆಯಾ, ನಮ್ಮ ಆಫೀಸಿಗೆ ಬಂದು ಫೋಟೋ ಕೊಟ್ಟಿದ್ಯಾ, ಸೈನು ಹಾಕಿದ್ಯಾ. ಬೇಕಾದ್ರೆ ನೀನ್ ಹೆಂಡತಿ ಫೋಟೋ ಇಲ್ಲ ಐತೆ, ಕಳ್ಸು ಅಂದ್ರೆ ಕಳಿಸ್ಲ ಈಗ ವಾಟ್ಸಾಪ್ಗೆ. ಏನು ಒಟ್ಟ ನಾವು ಆ ಟೈಮ್ ಹುಟ್ಟಿರ್ಲಿಲ್ಲ ನಾವು. ಈಗ ನೀಕ್ ಹುಟ್ಟಿದ ಪಟ್ಟಿದ ಅವೆಲ್ಲ ಬೇಡ ಕಣೆ. ತರಲೆ ಮಾತ್ಕೊಳ್ವೆಲ್ಲ ಬೇಡ. ನಿನ್ನ ಹತ್ರ ಬಂದ್ ನಾವ್ ಮಾತಾಡಕ್ಕಾಗಲ್ಲ. ಈಗ ಬರ್ತೀಯೋ ಇಲ್ಲ ಬಳ್ಳಾಪುರ ಕುಡಿಕೊಂಬರೋಣ ನಾವು ಬ್ಯಾಂಕ್ನವರು? ಬನ್ನಿ ಸರ್, ಬನ್ನಿ. ಅದೇನ್ ಡಾಕ್ಯುಮೆಂಟ್ ತಗೊಂಬನ್ನಿ, ಗಾಡಿ ನಂಬರ್ ತಗೊಂಬರ್ರಿ. ಏನ್ ಗಾಡಿ? ನಮ್ಗೇನ್ ಗಾಡಿ ನಂಬರು ಬೇಡ, ಡಾಕ್ಯುಮೆಂಟ್ಸ್ ಬೇಡ. ನೀನ್ ಸೈನ್ ಹಾಕಿದ್ಯಲ್ಲ ಅದೊಂದೇ ಸಾಕು ನಮಗೆ. ನಿನಗೆ ಎಲ್ಲಿ ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ನಿಲ್ಸ್ಬೇಕು, ನಿನ್ಗೇನ್ ಮಾಡಿಸ್ಬೇಕು ಅಂತ ನಮ್ಗೆ ಗೊತ್ತಿದೆ. ನಿಮ್ ಮನೆ ಜಪ್ತಿ ಹೆಂಗ್ ಮಾಡ್ಬೇಕು ಅಂತ. ಬನ್ನಿ ಸರ್, ಜಪ್ತಿ ಮಾಡಕ್ ಹೋದ್ರೆ ಅಲ್ಲೇ ನೀವು ತಂದಿರೋ ಕಾರ್ಗೆ ಬೆಂಕಿ ಇಕ್ಬಿಡ್ತಾರೆ. ನಾವ್ ಯಾವ್ದು ಮಾಡಿಲ್ಲ. ಮತ್ತೆ ನಾವ್ ನಂಬರ್ಗಳು ತಗೊಂಬರ್ರಿ, ಗಾಡಿ ನಂಬರ್. ಆಮೇಲೆ ಆ ಟೈಮ್ ಆಗಿ ಸೈನ್ ಹಾಕಿ ನಾನು 7ನೇ ಇಸ್ವಿ ಹುಟ್ಟೇ ಇಲ್ಲ. ನಾನು 7ನೇ ಇಸ್ವಿ ಹುಟ್ಟೇ ಇಲ್ಲ. ನಾನು ಏನ್ 7ನೇ ಇಸ್ವಿಯಲ್ಲಿ ನೀವ್ ಹೇಳಿದ ಡೇಟ್ ಆಗಿ ಇನ್ನು ಹುಟ್ಟಿಲ್ಲ. ನಾನು 1974 ಹುಟ್ಟಿರೋದು. ನಾನು ಹೇಳ್ತಿರೋದು 2012. ಅವಾಗ ನಾವಿನ್ನ ಹುಟ್ಟಿಲ್ಲ ಬಿಡಿ ಸರ್. ನಾವು ಅವಾಗ ಇನ್ನ 2012 ಅಂದ್ರೆ ನಾವು ಅವಾಗ 2012. ಅಯ್ಯೋ ನೀನ್ ಏನೇನ್ ದಡ್ಡನೆ ನೀನು. ನಾನು ಹೇಳ್ತೀನಿ 2012. 2012 ಅಂತಂದ್ರೆ 2012, 13, 14, 15, 16, 17, 18, 19. 7 ವರ್ಷ ಹಿಂಗ 7 ವರ್ಷ ಹಿಂದಾಡ್ರ ಗಾಡಿ. ನಾನು ಅದನ್ನ ಹೇಳ್ತಿರೋದು ಸರ್, ನೀವು ಅರ್ಥ ಮಾಡ್ಕೊಳ್ರಿ. 7 ವರ್ಷದ ಹಿಂದೆ ನೀವು ಸೈನ್ ಹಾಕಿದೀರಾ. ಅವಾಗ ನೀವು ಫುಲ್ ಪೈವಟ್ ಅಂತಲ್ಲ ಏನೋ. ನೋಡೋಣ, ಅದೇನ್ ತಾಂಬನ್ನಿ ಸರ್. ನಮ್ದು ನಾವು ತಾಂಬನ್ ನೋಡಿ ಚೆಕ್ ಮಾಡ್ತೀವಿ. ಆ ನಂಬರ್ ಹಿಂಗ್ ಗಾಡಿ ಇತ್ತು ಅಂದ್ರೆ ಇನ್ನೆಷ್ಟು ಕಟ್ಬೇಕು ಸರ್? ಸರ್ ಇನ್ನ 28,000 ಕಟ್ಬೇಕಷ್ಟೇನೆ. ಚೀಟಿ ಎಲ್ಲ ತಾಂಬನ್ನಿ. ಬೆಳಿಗ್ಗೆ 8:30, 9 ಗಂಟೆ ಒಳಗೆ ಬರ್ರಿ. ನೋಡೋಣ, ಚೆಕ್ ಮಾಡಿ. ನಮ್ಮ ಮಗರು ಎಲ್ಲ ಇರ್ತಾರೆ. ಎಲ್ಲಿ ಗಾಡಿ ತಗೊಂಡಿದೀವಿ, ಯಾರು ಸೈನ್ ಹಾಕಿದ್ರು ನೋಡೋಣ, ಚೆಕ್ ಮಾಡೋಣ. ಯಾಕೆ ಸರ್ ನಾವು ನಿನ್ನ ಮನೆ ಬಾಕ್ಲಿಗೆ ಹುಡಿಕೊಂಡ್ ಬರ್ಬೇಕಾ? ನಮಗ್ ಗೊತ್ತಿಲ್ಲ ಸರ್. ನಾವ್ ಹಂಗಾದ್ರೆ ಏನೋ ನೀವ್ ಹೆಂಗನ ಮಾಡ್ಕೊ ಹೋಗ್ರಿ. ನಮ್ಗೇನ್ ತಗೊಳಪ್ಪ, ಯಾರೋ ಮಾತಾಡ್ತಾರ, ಮಾತಾಡ್ರಿ ನೀವೇನೆ. ಇಲ್ಲ ನಾವೆಲ್ಲ ಹೋಗ್ಬೇಕು. ಹಲೋ, ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ. ನಾನು ಇಲ್ಲಿ ನಮ್ಮ ಮಾವರನ್ನ ಅಡ್ಮಿಟ್ ಮಾಡಿದ್ದು THS ಹಾಸ್ಪಿಟಲ್ ಅಲ್ಲಿ. ನಮ್ಮ ಅಕ್ಕರು ನಮ್ಮ ಮಾವರೆಲ್ಲ ಬಂದವ್ರೆ. ಯಾವ ಮಾವರಪ್ಪ? ನಮ್ಮ ಮಾವರು, ನಮ್ಮ ತಾಯರ ಅಣ್ಣರು. ಅದು ಏನಪ್ಪ ತೊಂದ್ರೆ? ಏನು ಉಪ್ಸ ಅಂತ ಸ್ವಾಮಿ, ಉಪ್ಸ ಏನು? ಹಲೋ,
ಅದೇ ಇದು ಐಸಿಲ್ ಇಟ್ಟಿದ್ದಾರೆ ಸರ್. ಹೌದಾ? ಗೊತ್ತು, ಏನೋ BP ಮಾತ್ರೆ ನುಂಗ್ದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗಾಗಿ ಏನ್ ನಿನ್ನೆ ಅಡ್ಮಿಟ್ ಮಾಡಿರೋದು. ಇನ್ನ ಜ್ಞಾನ ಬಂದಿಲ್ಲ ಸ್ವಾಮಿಗಳೇ. ಗುರುಪೇ ಸ್ವಾಮಿ ನಮಃ. ಏನ್ ಹೆಸರು? ಸಿದ್ದಪ್ಪ ಅಂತ. ಸಿದ್ದಪ್ಪ ಅವರು. ಸ್ವಾಮಿ ಸಿದ್ದಪ್ಪ. ಪತ್ನಿ ಹೆಸರು? ಗಂಗಮ್ಮ. ಪತ್ನಿ ಹೆಸರು ಗಂಗಮ್ಮ, ಪತಿ ಹೆಸರು ಸಿದ್ದಪ್ಪ. ಸಿದ್ರಬೆಟ್ಟ ಅಂತ ಐತೆ ನಮ್ಮೂರ ಹತ್ರ, ರವಿಕೆರೆ. ಅವರು ಕುಲ ಮನೆ ದೇವ್ರ. ಹೌದೇನಪ್ಪ? ಇನ್ನೇನಪ್ಪ, ಅದು ನಾನೀಗ ಅವ್ರ ಹೆಸರ ಮೇಲೆ ಒಂದು ಪೂಜೆ ಮಾಡ್ತೀನಿ ಈಗ. ಹಂಗೆ ಕೈ ಮುಕ್ಕೊಂಡು ಹಂಗೆ ಆಸ್ಪತ್ರೆಗೆ ನಿಂತ್ಕೊಳ್ಳಿ. ಇಲ್ಲೆಲ್ಲ ಫುಲ್ ರಶ್ ಐತೆ ಸರ್. ಇಲ್ಲಿ ರಶ್ ಇರ್ಲಿ, ನೀವು ಮನ್ಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳ್ಳಿ. ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ. ಈಗ ಒಂದು ಅರ್ಧ ಗಂಟೆಲ್ಲ ಅವ್ರಿಗೆ ಜ್ಞಾನ ಬರುತ್ತೆ. ನಾಳೆ ಒಂದ್ ಸ್ವಲ್ಪ ಜ್ಞಾನ ಬಂದಿದ್ದೀನಿ ಸರ್. ಕಣ್ಣು ರೆಪ್ಪೆ ಆಡ್ತಿರಂತೆ ಎಲ್ಲ. ಈಗ ಫುಲ್ ಜ್ಞಾನ ಬರೆಸ್ತೀನಿ. ಕೈ ಮುಕ್ಕು ಹಂಗೆ ಮನ್ಸಲ್ಲಿ. ಆಯ್ತು ಸ್ವಾಮಿ. ಗುರುಭ್ಯೋ ಸ್ವಾಮಿ. ಗುರುಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಹೇಳ್ತಾ ಇರ್ ನೀನು. ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ 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 ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ಹೇಳು ತಾಯಿ. ತಾಯಿ ಬೇಡ್ಕೊ, ನೀನ್ ತಾಯಿ ಹತ್ರ ಬೇಡ್ಕೊ. ಆಹ್ವಾನ ಮಾಡಿದೀನಿ ತಾಯಿನ. ನಮ್ಮವರ ಹತ್ರ ಅಲ್ಲರಪ್ಪ, ತಾಯಿ ಶೃಂಗೇರಿನ ಆಹ್ವಾನ ಮಾಡಿದೀನಿ. ಬೇಡ್ಕೊ, ಕಷ್ಟ ಹೇಳ್ಕೊ, ನಿನ್ ಕಷ್ಟ ಹೇಳ್ಕೊ. ಶೃಂಗೇರಿ ಶ್ರೀ ಶಾರದಾ ಪರಮೇಶ್ವರಿ, ಶೃಂಗೇರಿ ಶಾರದಾ ವಾಸಿ, ನಾನಿನ್ನ ಪಾದವ ಬಿಡೆನು, ತೋರಿಸು ಕೃಪೆಯಾದಿ. ಶೃಂಗೇರಿ ಪುರದ ವಾಸಿ, ನಾನಿನ್ನ ಪಾದವ ಬಿಡೆನು, ತೋರಿಸು ಕೃಪೆಯಾದಿ. ದೇವಿ ಹಣೆಯಲ್ಲಿ ಕುಂಕುಮ, ತಲೆ ಮುಡಿದ ಪುಷ್ಪದ ತಾಯಿ, ಕಾಪಾಡು ಶ್ರೀ ಶಾರದಾಂಬಾದೇವಿ. ಜ್ಞಾಪನ ಮಾಡ್ಕೊಂಡೆ ಸ್ವಾಮಿ. ಮನ್ಸಲ್ಲಿ ಅವ್ರಿಗೆ ಏನು ಒಳ್ಳೇದಾಗ್ತದೆ ಕೃಷ್ಣಪ್ಪನಿಗೆ ಅಂತ ಕೇಳ್ಕೊಂಡಿದ್ಯಾ ಸ್ವಾಮಿ? ಕೃಷ್ಣಪ್ಪರ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಪ್ಪ. ಸಿದ್ದಪ್ಪರಿಗೆ ಒಳ್ಳೇದಾಗಲಿ. ಶೃಂಗೇರಿ ಶಾರದಾಂಬ ತಾಯಿ. ಹೌದಾ? ಮಹಾಮಂಗಳಾರತಿ ಆಗ್ತಿದೆ, ಕೈ ಮುಕ್ಕಳಿ. ತಾಯಿ ಜಗನ್ಮಾತೆ, ಲೋಕಮಾತೆ, ಚಾಮುಂಡೇಶ್ವರಿ, ಶ್ರೀ ಶಾರದಾಂಬೆ, ಸರಸ್ವತಿ, ಭಗವತಿ ವಿಶೇಷ ಜಪ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಓಂ ಶ್ರೀ ಶಾರದಾಯ ನಮಃ. ನಮೋ ಶಾರದಾಯ, ನಮೋ ಶಾರದಾಯ. ಭಕ್ತಾದಿಗಳಿಗೆಲ್ಲ ಮಂಗಳಾರತಿ ಕೊಡ್ರಿ, ಮಂಗಳಾರತಿ ಕೊಡ್ರಿ. ಜನ ಕೂಗಾಡ್ಬಾರ್ದು, ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿರ್ಬೇಕು. ಪರಮೇಶ್ವರಿ ಕಾಪಾಡು ಜಗದ ಲೋಕಮಾತೆ. ಬಲಗಡೆ ಹೂವ ಆಯ್ತು, ಬಲಗಡೆ ಹೂವ ಆಯ್ತು. ಯಾರಿ ಸ್ವಾಮಿ? ನಿಮ್ಗೆ ನರಸಿಂಹರಾಜು. ಒಳ್ಳೇದಾಗತ್ರ? ಬಲಗಡೆ ಹೂವ ಆಯ್ತು. ಎಲ್ಲ ಸರಿ ಹೋಗುತ್ತೆ ನೋಡಪ್ಪ ಈಗ. ಆಯ್ತು. ಇವತ್ತು ಹಲೋ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಅಷ್ಟೊಳಗೆ, ಸಾಯಂಕಾಲ ಗೋಧುಳಿ ಲಗ್ನ ಎಲ್ಲ ರಸ್ತೆ ಸ್ವಾಮಿ. ಇದು ಎಲ್ಲ ಒಳಗ ಎಲ್ಲ ಮಕ್ಳು ತೀಯಪಾಯ ಅಂತ. ಅಲ್ಲ ರೀ, ಹಲೋ ಲಿಫ್ಟ್ ಒಳಗೆ ನಿಂತ್ಕೊಂಡು ಮಾತಾಡ್ತೀನಿ. ಹಲೋ ಸ್ವಾಮಿ. ಸಾಯಂಕಾಲ ಲಿಫ್ಟ್ ಒಳಗೆ ಹಲೋ ಸಾಯಂಕಾಲ ಗೋಧುಳಿ ಲಗ್ನ. ಅಷ್ಟೊಳಗೆ 6:20 ಅವ್ರಿಗೆ ಜ್ಞಾನ ಬರುತ್ತೆ. ಆಯ್ತು. ಹಲೋ ಇದು ಯಾವ್ದೋ ಒಂದು ಮಗ ಹುಡ್ತಾ ಇತ್ತು, ಇದು ಬಡ್ಕೊಂತವ್ರಿ. ಹುಡ್ತೈತೆ ಮಗ? ಎಲ್ಲಿ ಹುಡ್ತೈತೆ? ಈಗ ಕರ್ಕೊಂಡು ಹೋದ್ರೆ ಬೆಳಿಗ್ಗೆ. ಹೌದಾ? ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಗಂಡ್ ಮಗು ನಮ್ಮ ಸಂಬಂಧಿಕರಲ್ಲ, ಯಾರೋ ಮುಸ್ಲಿಮ್ಸ್ ರಿಸರ್ಚ್ ಮಾಡ್ಕೊಂಡೆ ಹೋಗ್ಬಿಟ್ರು ಇಲ್ಲ ನನ್ ಮುಂದೆ. ಅದಕ್ಕೆ ಎತ್ತಿನ ಕಡೆಗೆ ಬಂದೆ. ಗಂಡ್ ಮಗು ಆಗುತ್ತೆ ಅವ್ರಿಗೆ. ಆಯ್ತು ಆಯ್ತು ಮೇಡಮ್. ಸಾಬ್ರು ಅವ್ರಿಗೆ, ಮುಸ್ಲಿಂ ಅವ್ರಿಗೆ ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ. ಈಗ ಹೋದ್ರಲ್ಲ ಅವ್ರಿಗೆ. ಆಯ್ತು ಡೆಲಿವರಿ ಆದ್ಮೇಲೆ ಕೇಳು, ಗಂಡ್ ಮಗು ಆಗುತ್ತೆ. ಇವ್ರು ಗಂಡು ಮಗನ ಇದೆ ಮೇಡಮ್ ಅವರೇ? ಗಂಡು ಮಗನು? ನಾವು ಸ್ವಾಮಿ ಗಂಡು ಮಗನ.
ನಾನು ಹೇಳಿ ಸತ್ಯನಾ? ಸ್ವಾಮಿಗಳು ಗುರುದೇವ ಸ್ವಾಮಿ ಅಂತ. ಅಲ್ಲ ನೀವು ನಮ್ಮ ಪಾಪ ಬಂದಿತ್ತು ನಮ್ಮ ಪಾಪ ಬಾಯ್ತು ನೀವು ನನಗೆ ಅಲ್ಲಿ ಕುಂತವ್ರಲ್ಲ ಅವ್ರನ್ನ ಕೇಳಿ ನನಗೆ ಗೊತ್ತಿಲ್ಲ. ಇವ್ರು ಯಾರು ಪಾಪ ಅವ್ರಿಗೆ ಮಗುನೇ ಆಗಿಲ್ಲ ಪಸುಕ್ ನೋಡಿ ಕೇಳಿದ್ದೀನಿ ಅವ್ರನ್ನ ಸ್ವಾಮಿ. ಅವ್ರು ನಮ್ಗೆ ಅಂದ್ರೆ ಹಿಂಗ್ ಕೇಳ್ತಾ ಇದ್ರ ಯಾರನ್ನ ಕೇಳೋದ್ರಿ ಮಗು ಅವ್ರಿಗಿನ್ನ ಮದ್ವೆನೇ ಆಗಿಲ್ಲ ಸ್ವಾಮಿ. ಹೇಳಿರಿ ಆಮೇಲೆ ಮಾಡಿ. ಗುರುಪುರ ಮಹಾಸ್ವಾಮಿ ನರಸಿಂಹರಾಜು ಓ ಸೌಖ್ಯನಾ? ಸೌಖ್ಯ ಸ್ವಾಮಿ. ಸಮಾಚಾರವೇನು? ಏನಿಲ್ಲ ಸ್ವಾಮಿ. ಆರೋಗ್ಯನಾ? ಮನೆ ಕಡೆ ಎಲ್ಲ ಆರೋಗ್ಯವಾಗಿದ್ದಾರೆ ಸ್ವಾಮಿ. ಹೌದಾ? ಅಷ್ಟೇ, ಆರೋಗ್ಯವಾಗಿ ಇರಬೇಕು, ಮನ್ಸಿಗೆ ನೆಮ್ಮದಿ ಬೇಕು, ಅದೇ ಜೀವನ. ಆಯ್ತು ಸ್ವಾಮಿ. ಅದೇ ಅಲ್ವಾ? ನಾನು ಮಾಡಿರೋದ್ಕಂತ ಪೂಜೆ ನಿನ್ಗೆ ಎಲ್ಲ ಫಲ ಕೊಡ್ತಾ ಇದೀಯಾ? ಅದೇ ಮಾಡಿದ ಪೂಜೆ ಫಲ ಕೊಡ್ತಾ ಐತೆ. ಇದನ್ನ ಇದನ್ನ ಕಮ್ಮಿ ಮಾಡಿ ಬಿಡ್ಬೇಕು ಸ್ವಾಮಿ, ಅದೊಂದೇ ನಾನು ಬೇಡ್ಕೊಳ್ಳೋದು. ಯಾವ್ದಪ್ಪ? ತಿರ್ಗಾ ಫೋನ್ ಮಾಡ್ತಾವ್ರ ಅವರು. ಯಾರು? ಅದೇ ಚಿಕ್ಕಣ್ತಿ ಅಂತಾರಲ್ಲ ಅವರು. ಹೆಂಗ್ಸು, ಹೆಂಗ್ಸು ಲಲಿತಾ. ಹೌದು ಸ್ವಾಮಿ. ಅದು ಏನಾಯ್ತು ಗೊತ್ತೇನಪ್ಪ, ಅದೇ ನಿಂಗೆ ಅವತ್ತು ಹೇಳದ್ನಲ್ಲ, ಹಾ ನೀನು ನಾನು ಇಲ್ಲಿ ಹೋಗಿದ್ದೆ ಅಂತ ಏನ್ ಕೇಳ್ಬೇಕಾಯ್ತು? ಅವರು ಬಂದು ಬೇರೆ ನರಸಿಂಹರಾಜು ಹಂಗೆ ಹಿಂಗೆ ಅಂತ ಹೇಳಿ ನಾನು ಮಾಡ್ಕೊಟ್ಬಿಟ್ಟಿದ್ದೀನಿ. ಹಂಗಾಗಿ ಅದು ನಾನು ಮಾಡಿರ್ತಕ್ಕಂಥ ಪೂಜೆ ಈಗ ಏನಾಯ್ತು ಅಂದ್ರೆ ನಾನು ಅಡ್ಡಗೋಡೆ ಹಾಕಿರ್ತಕ್ಕಂಥ ಇದನ್ನ ನಾನೇ ತೆಗ್ದಾಕ್ದಂಗೆ ಆಗೋಯ್ತು. ಅದು ಅವ್ರು ಫೋನ್ ಮಾಡಬಾರ್ದು ಅಂತ ನಾನು ಪೂಜೆ ಮಾಡಿದ್ದೆ. ನೀನು ಯಾಕೆ ಈ ಅಡ್ರೆಸ್ ಹೇಳ್ಬೇಕಾಯ್ತು ಅವ್ರಿಗೆ? ಯಾಕೆ ಹೇಳಕ್ ಹೋಗಿದ್ದೆ ನೀನು? ಗೊತ್ತಾಗಲ್ಲ? ಗೊತ್ತಾಗಲ್ಲ ಸ್ವಾಮಿ. ಅಲ್ಲ, ನಿನ್ಗೆ ದೇವ್ರು ನಿನ್ಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅನ್ಕೊಂಡಿದ್ದೀನಿ ನಾನು. ನೀನು ಹೇಳ್ಬೋದಾ ಆ ಥರ ನಾನು ಇಲ್ಲಿ ಹೋಗಿದ್ದೆ, ಹಿಂಗೆ ಮಾಡಿಸಿದ್ದೀನಿ, ಹಿಂಗೆ ಪೂಜೆ ಮಾಡಿಸಿದ್ದೀನಿ ಅಂತ ಅಂದ್ರೆ ಅವ್ರು ಹುಡಿಕೊಂಬಂದ್ರು. ಈಗ ಭಕ್ತಾದಿಗಳು ನಮ್ಮ ಪಾದದ ಹತ್ರ ಬಂದು ಬಿದ್ದಾಗ ಏನ್ ಸ್ವಾಮಿ ಅವ್ರಿಗೆ ಮಾಡ್ಕೊಡ್ತೀನಿ ನಮಗೆ ಅವರು ಕೇಳ್ತಾರಪ್ಪ, ಸರ್ ನನಗೆ ಗೊತ್ತಾಗ್ತಿರ್ಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ನನಗೆ ಬೀದಿಯಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಅಂದಾಗ ನಮ್ಗೇನೋ, ಆದ್ರೆ ನಮ್ಗೆ ನೀವು ಅಂತ ಗೊತ್ತಿಲ್ಲ, ಯಾರೋ ಆಗ್ಲಿ ಬಿಡು ಅಂತ ಪೂಜೆ ಮಾಡಿದ. ಹಂಗಾಗಿ ಅವರು ತಿರ್ಗಾ ನಿನ್ಗೆ ಫೋನ್ ಇದ್ ಮಾಡ್ಕೊಂಡಿದ್ದಾರೆ. ಈಗ ತಿರ್ಗಾ ನಾನು ನಿನ್ಗೆ ಪೂಜೆ ಮಾಡ್ಬೇಕು. 26ನೇ ತಾರೀಕು ಅಮಾವಾಸ್ಯೆ ಇದೆ. 26 ಅಮಾವಾಸ್ಯೆ? 26ಕ್ಕಿದೆ ಅಲ್ವಾ? ಅದಕ್ಕೆ 26ನೇ ತಾರೀಕು ನಿನ್ಗೆ ಮಾಡ್ತೀನಿ. ಅವಳು ಫೋನ್ ಮಾಡೋದಲ್ಲ, ಗೊತ್ತಾಯ್ತಾ? ಆ ಹೆಂಗ್ಸನ್ ನೋಡಿದೀನಲ್ಲ, ತುಂಬಾ ಲಕ್ಷಣವಾಗಿದ್ದಾಳಯ್ಯ. ನಮ್ಗೇನ್ ಸ್ವಾಮಿ, ನಮ್ಗೆ ಲಕ್ಷಣ ಅದು ಕಟ್ಕೊಂಡು ಏನ್ ಸ್ವಾಮಿ? ನಮ್ ಮನೆಗೆ ಹೆಣ್ತಿದೆ, ಮಕ್ಳಿದಾವೆ, ಮದುವೆ ಬಂದ್ರೆ ಮಕ್ಳವೆ. ನಾವು ಲಕ್ಷಣ ಕಟ್ಕೊಂಡು ಏನಾಗಬೇಕಾಯ್ತು? ಇನ್ ಮೇಲೆ ಏನಿದ್ರು ಅಣ್ಣ ಅಕ್ಕ ತಂಗಿ ಅನ್ಕೊಂಡ್ ಕತೆ ಹಾಕೊಂಡ್ ಹೋಗ್ಬೇಕು ನಾವು ಈ ಸಂಬಂಧ. ಅದು ಒಳ್ಳೆ ಬುದ್ಧಿ. ದೇವ್ ತಾಯಿ ನಿನ್ಗೆ ಕಾಪಾಡ್ತಾಳೆ ಎಲ್ಲೋದ್ರುನು. ಆಯ್ತು, ನಿನ್ಗೆ ಸ್ವಲ್ಪ ದಿವಸ ತಡ್ಕೋ. ಇವತ್ತೆಷ್ಟು ತಾರೀಕು? ಇವತ್ತೆಷ್ಟು ಹೇಳಿ ತಾರೀಕು? ಇವತ್ತು 20 ಸ್ವಾಮಿ. ಮುಂದಿನ ಮಂಗಳವಾರ 26 ತಾರೀಕು, ಬರೋ ಮಂಗಳವಾರ. ಆಯ್ತು ಸ್ವಾಮಿ. ಅವತ್ತು ಅಮಾವಾಸ್ಯೆ ಇದೆ. ನೀನು ಖಂಡಿತ 27ನೇ ತಾರೀಕಿಂದ ಆಕೆ ನಿನಗೆ ಫೋನ್ ಮಾಡೋದಿಲ್ಲ. ಆಯ್ತು. ಇದು ನಾನು ಮಾಡೋ ಪೂಜೆ, ತಾಯಿ ಮೇಲೆ ಆಣೆ. ಆಯ್ತು 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 ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಆಕೆ ನಿನ್ನ ತಂಟೆಗೆ ಬರೋದಿಲ್ಲ. ಒಳ್ಳೆ ದೊಡ್ಡ ಮಾತು. ಆಯ್ತಾ? ಆಯ್ತು ಆಯ್ತು. ಮಗಳಿಗೆ ಒಂದು ಪೂಜೆ ಮಾಡಿದೀನಿ. ನಿನ್ ಮಗಳಿಗೆ ಯಾರು? ವತ್ಸಲ. ವತ್ಸಲಂಗೋಸ್ಕರ ಒಂದು ಪೂಜೆ ಮಾಡಿದೀನಿ. ಒಳ್ಳೆ ಗಂಟು ಕಳಿಸ್ಕೊಡ್ತೀನಿ ಒಂದು ಈ ಕಡೆ ದಕ್ಷಿಣ ದಿಕ್ಕಿನ ಕಡೆಯಿಂದ. ಒಳ್ಳೆ ಗೌರ್ಮೆಂಟ್ ಕೆಲಸ ಇದ್ದು, ಒಳ್ಳೆ ಮನೆ ಕಡೆ ಜಮೀನೆಲ್ಲ ಜೋರಾಗವ್ರೆ. ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆಯ್ತಾ? ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆ ಗಂಡು ತುಂಬಾ ನಿಮ್ಗೆ ಯೋಗ್ಯವಾದ್ದು. ಅವನ ಕಡೆಯಿಂದ ನೀವು ತುಂಬಾ ಜೀವನದಲ್ಲಿ ಮುಂದೆ ಬರ್ತೀರಾ. ಮನೆ ಪನೆ ಮಠ ಎಲ್ಲ ನಿಮ್ಗೆ ಶ್ರೇಯಸ್ಸೆಲ್ಲ ಬರುತ್ತೆ ನಿಮ್ಗೆ. ಆಮೇಲೆ ಹೆಸರು ಬರುತ್ತೆ. ನೆಕ್ಸ್ಟ್ ನಿನ್ಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲ? ಒಳ್ಳೇದು. ಹಲೋ ಹಲೋ ಹಲೋ, ನಿಂಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲಪ್ಪ? ಅದು ನಿನ್ನ ಅಳಿಯನ ಕಡೆಯಿಂದ ನಿಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಹಲೋ ಹಲೋ, ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ ನಿನ್ಗೆ? ಅರ್ಥ ಆಗ್ತದೆ. ರಾಜಕಾರಣದಲ್ಲಿ ಆಸಕ್ತಿ ಐತೆ ಅಂತ ಅಂದ್ರಿ? ಅದು ನಿನ್ಗೆ ನಿನ್ನ ಅಳಿಯನ ಕಡೆಯಿಂದ. ಅಳಿಯನ ಕಡೆಯಿಂದ? ಈಗ ದಕ್ಷಿಣ ದಿಕ್ಕಿಂದ ಒಂದು ಗಂಡು ಬರುತ್ತಲ್ಲ,
ಆಗ ಅವ್ರ ಕಡೆಯಿಂದ ಹಾ ನಿನಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ದುಡ್ಡು ಕಾಸಲ್ಲಾಗ್ಲಿ, ಒಂದು ಮತ್ತೊಂದರಾಗ್ಲಿ ಎಲ್ಲ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಹಾ ಮಗಳ ಕಡೆಯಿಂದ ನಿನ್ನ ವಂಶಕ್ಕೆ ಒಳ್ಳೆ ಹೆಸರು ಬರುತ್ತೆ. ಮಗಳ ಕಡೆಯಿಂದ, ಹಾ ಮಗನ ಕಡೆಯಿಂದ ಬರಲ್ಲ ನಿನಗೆ. ಮಗನ ಕಡೆಯಿಂದ ಬರಲ್ವರ? ಮಗನ ಕಡೆಯಿಂದ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನ ನೀನು ನಷ್ಟ ಅವನ ಕಡೆಯಿಂದ. ಅದ್ ಕೊಡ್ಸು ಇದ್ ಕೊಡ್ಸು ಅಂತಾರೆ, ಕೊಡಿಸ್ತೀರಾ, ಅವನ್ನೆಲ್ಲ ಹಾಳು ಮಾಡ್ಕೊಂಡ್ ಬರ್ತಾನೆ. ಗೊತ್ತಾಯ್ತಾ? ಆಮೇಲೆ ಇನ್ನೇನ್ ಸ್ವಾಮಿ? ಅದೇನೆ ನಿನ್ಗೆ ಮಗಳು ಹಳ್ಳಿನ ಕಡೆಯಿಂದ ಒಳ್ಳೆ ಇನ್ಕಮಿಂಗ್ ಇದೆ. ಇನ್ಕಮಿಂಗ್ ಅಂದ್ರೆ ಅದೇ ಅವ್ರ ಕಡೆಯಿಂದ ನಿನ್ಗೆ ಉಪಯೋಗ ಇದೆ. ನಮಸ್ಕಾರ. ನೀನು ನನ್ನ ಜೊತೆ ಮಾತಾಡ್ಬೇಕು. ನನಗೆ ಕೋಪಕ್ಕೆ ಗುರಿ ಆಗ್ಬೇಡ. ಆಯ್ತು, ಒಳ್ಳೆ ಇದು ನಮ್ಮ ಯಾರು ಆತ್ಮೀಯರು ನಮಸ್ಕಾರ ಅಂದ್ರೆ ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಹಳೆಯ ಮಗನ ಕಡೆಯಿಂದ ನಿಮ್ಮ ಮಗಳ ಕಡೆಯಿಂದ ನಿನ್ಗೆ ತುಂಬಾ ಉಪಯೋಗ ಇದೆ. ಈಗ ನಿನ್ನ ಸಂಸಾರ ದಾಂಪತ್ಯ ಹೆಂಗಿದ್ಯಪ್ಪ? ದಾಂಪತ್ಯ ಸ್ವಲ್ಪ ಏರುಪೇರು ಆಯ್ತು ಸ್ವಾಮಿ. ಏನಾಯ್ತಪ್ಪ? ಅದೇ ಇವರು ಲಲಿತಾ ಅನ್ನೋರು ಫೋನ್ ಮಾಡ್ತಾರಲ್ಲ, ದಾಂಪತ್ಯದಾಗ ಒಂದ್ ಸ್ವಲ್ಪ ಕಲಹ ಆಯ್ತು. ದಾಂಪತ್ಯದಲ್ಲಿ ಕಲಹ, ವಿರಸ, ಗಲಾಟೆ, ಗದ್ದಲ ಇವೆಲ್ಲ ಸಹಜ ಆಗಿದೆ. ಗಾದೆ ಕೇಳಿದ್ಯಲ್ಲ, ಗಂಡ ಹೆಂಡತಿ ಸಂಸಾರ ಉಂಡು ಮಲಗ ಗಂಟ. ಉಂಡು ಮಲಗದ್ಮೇಲೆ ಹೆಂಗಿದೆ? ನಿದ್ದೆ ಬರುತ್ತೆ ಗೊತ್ತು. ನಿಂದು ಅವ್ರದ್ದು ಗಾದೆ ಕೇಳಿಲ್ವನಪ್ಪ? ಗಂಡ ಹೆಂಡತಿ ಸಂಸಾರ ಗಲಾಟೆ ಉಂಡು ಮಲ್ಗೋವರ್ಗು. ಆ ಉಂಡು ಮಲ್ಗಕ್ ಹೋಗ್ತಿರಲ್ಲ, ಅವಾಗ ಹೆಂಗಿದೆ ನಿಮ್ ಸಂಸಾರ? ಅವಾಗ ಸಂಸಾರ ಎಲ್ಲ ಊಟ ಮಾಡಿ ಮನಿಕಂತೀವಲ್ಲ, ಅವಾಗ ರಾತ್ರಿನಾಗ ಸಂಸಾರ ಇರ್ತದೆ ಸ್ವಾಮಿ. ಅಲ್ಲಪ್ಪ, ನಿಮ್ದು ನಿಮ್ ಹೆಂಡತಿದು ಚಲನವಲನಗಳು ಹೆಂಗಿದೆ? ಅಲ್ಲ, ಅವಾಗ ಇನ್ನೇನ್ ಇರ್ತೈತೆ, ಎಲ್ಲ ನಿಂತ್ಕೋತೈತೆ. ಕಳ್ಕರ್ದಾಗ ಎತ್ತಿರ್ಗಾನ ಮಾಮೂಲಿ ಏನ್ ನಮ್ದು ಕಾಯ್ತು ಅದು ಮಾಡ್ತೈತೆ. ಅಲ್ಲಪ್ಪ, ಈಗ ಮಲಗ್ತಿರಲ್ಲ, ಅವಾಗ ಮಾತುಕತೆ, ಚಲನವಲನ ಅದ್ರ ಬಗ್ಗೆ ಹೆಂಗೆ? ಚಲನವಲನ ಅನ್ನೋದು ಏನಿಲ್ಲ, ನಿಂತ್ಕೋತೈತೆ, ಮನಿಕಂತೀವಿ, ಒಟ್ಟು ಎದ್ದು ಕೆಲಸ ಕಾರ್ಯ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ. ಅಲ್ಲಪ್ಪ, ಪರಿಸರದ ನಿಯಮವಾಗಿ ಮಲಗಿದ ಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ? ಸಂಬಂಧ ಇನ್ನೇನು ಸ್ವಾಮಿ, ಸಂಬಂಧ ಅಂದ್ರೆ ಇನ್ನೇನು? ಅಲ್ಲಪ್ಪ, ಹೆಂಗಿದೆ? ಮೊದ್ಲಂಗೆ ಹಂಗೆ ಇದ್ಯಾ, ಇಲ್ಲ ಏನಾನ ಒಂಚೂರು ಇನ್ಫಾರ್ಮೇಶನ್ ಏನಾಗಿದೆ, ಇಂಪ್ರೂವ್ ಆಗಿದ್ಯಾ? ಇಲ್ಲ, ಮೊನ್ನೆ ಅದೇ ಒಂದ್ 2 ಪರ್ಕೆಗೆ ಇದಾಯ್ತು ಅಷ್ಟೇ. ರೇ, ನಾನ್ ಕೇಳ್ತಿರೋದೇನು, ನೀನ್ 2 ಮಕ್ಳು ತಂದೆ ಆಗಿದೆ, ನಿಂಗೇನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಹಲೋ ರೇ, ನಾನ್ ಕೇಳ್ತಿರೋದೇನು, ನೀನ್ ಹೇಳ್ತಿರೋದೇ, ನಿನ್ಗೇನು ದೇವ್ರ ಬುದ್ಧಿ ಕೊಟ್ಟಿಲ್ವಾ? ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ರಿ. ಯಾರ್ರಿ ನೀವು? ಗೊತ್ತಿಲ್ಲ. ಅಲ್ಲ, ನಿಮ್ ತಂದೆ ತಾಯಿ ನಿಮ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ಯಾರನ್ನ ಫೋನ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟು, ನಿನ್ಗೆ 5 ನಿಮಿಷ ಬಿಟ್ರೆ ಮಾಡಕ್ ನಿನ್ನ ಹತ್ರ ಸಾಲ ಇಸ್ಕೊಳಕ್ ಬತ್ತಿದೀವ ನಾವು? OC ಬ್ಯಾಂಕಿಂದ ಮಾತಾಡ್ತಾ ಇರೋದು. OC ಬ್ಯಾಂಕ್ ನಾವು ಇದು OC ಬ್ಯಾಂಕ್ನಲ್ಲ, ಇದ್ರ ನಮ್ಮದು ವ್ಯಾಪಾರ ನರಸಿಂಹರಾಜು. ರೇ, ನೀನು ಲೋನ್ ಕಟ್ಟು ಫಸ್ಟು, ಮೊದಲು ಮಾತಾಡೋದು ಕಲ್ತ್ಕೊಳ್ರಿ. ಫೋನ್ ಮಾಡಿದಾಗ 5 ನಿಮಿಷ ಬಿಟ್ಟು ಮಾಡು ಅಂದ್ರೆ ನಿಮ್ಮ ಹತ್ರ ನಾನು ಸಾಲ ಕೇಳಕ್ಕೆ ಬರ್ತಿದ್ದೀವಿ. ನಿಮ್ಮ ಮನೆ ಹತ್ರ ಲೋನ್ ಕಟ್ತೀರೋ ಇಲ್ರಿ? ಈಗ ಯಾವ ಲೋನ್ ಹೇಳಿ? ಗಾಡಿ ಲೋನ್ ರೀ. ಇಲ್ಲ, ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ. ಎಲ್ಲಾಗೈತೆ ಸರ್? ನಾನು ಮ್ಯಾನೇಜರೇ ಮಾತಾಡ್ತಾ ಇರೋದು. ಹೆಂಗ್ ಮಾಡೋದು ಇವಾಗ? ನಾವ್ ಯಾವ್ದು ಗಾಡಿದು ಲೋನ್ ನಿಲ್ಸ್ಕೊಂಡಿಲ್ಲ, ಒಂದ್ ಗಾಡಿದು ಎಲ್ಲ ಕ್ಲಿಯರ್ ಮಾಡಿದೀವಿ ಸ್ವಾಮಿ. ಬರೀ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳಿ ಕಳಿಸ್ರಂತೆ, ಅಲ್ಕಲ್ಕ ಮಾತೆಲ್ಲ, ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ. ತಗೊಬೇಕಾಗಿರೋ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಾದ್ರೆ ಇರಲ್ವನ್ರಿ ನಿಮ್ಗೆ? ನೋಡ್ರಿ ನರಸಿಂಹರಾಜ್ ಅವರೇ, ಈ ತರ ಎಲ್ಲ ಮಾಡಿದ್ರೆ ಸಿವಿಲ್ ಒಟ್ಟಾಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮು ಎಲ್ಲೂ ನಿಮ್ಗೆ ಲೋನ್ಗಳಾಗಲ್ಲ, ಗೊತ್ತಾಯ್ತಾ? ಸಿವಿಲ್ ನಾವೇನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ನೀನು ಎಲ್ಲೇ ಹೋದ್ರು ನಿನ್ಗೆ ₹1 ಹುಟ್ಟಲ್ಲ ನಿನ್ಗೆ, ಗೊತ್ತಾಯ್ತಾ? ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಅನ್ನ ಕ್ಯಾನ್ಸಲ್ ಮಾಡೋರು ಫುಲ್ ಕ್ಯಾನ್ಸಲ್ ಮಾಡಿ ನಮ್ಗೇನಾಗೈತೆ? ನಾವು ಸಾಲ ತಗೊಂಡಿಲ್ಲ, ಯಾಕೆ ನಮ್ಮ ತಲೆ ತಿಂದಿರ್ತೀರ ನೀವು? ಸಿವಿಲ್ ಅನ್ನ ಮಾಡು, ಯಾವ್ದನ್ನ ಮಾಡು, ನಮ್ಗೇನ್ ಹೇಳ್ತೀರಾ? ನಾವು ತಗೊಂಡಿಲ್ಲ ರೀ ಅವ್ರೆ.
ಅವ್ರು ತಾಂಡಿದಿರಲ್ರಿ ಲಲಿತಾ ಅವ್ರದ್ದು ಹೆಂಗ್ ನೀವ್ ಹೇಳನ್ರಿ ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ ನಿಮ್ಮ ಇದು ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕಮತ್ ಮಾತಾಡ್ತಿರೋದು ಹೇಳಿ ನನ್ನ ಹತ್ರ. ನಮ್ಗೆ ನಾವು ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ತ್ ಕೊಡ್ಸಿದ್ರಲ್ರಿ ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ ನಾವು ಕಟ್ಕೊಂಡು ಹೋಗ್ತೀವಿ ಸ್ವಾಮಿ ಅಂತ ಶೂಟಿಗೆ ಸೈನ್ ಹಾಕಿದೀರಾ? ಈ ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನೇ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ ಗಾಡಿ ಅವರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಗಾಡಿ ಇಲ್ಲ, ನಮ್ಮ ಯಜಮಾನ್ರಿಗೆ ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇನು ಬಂದ್ಬಿಟ್ಟು ಅದ ಗಾಡಿ ಅದು ಯಾವ್ದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನೇ ಅದಕ್ಕೆ ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ನಾವು ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ನನ್ನ ಮನೆಗೆ ಒಂದ್ 2 ವರ್ಷದಾಗ ಗಾಡಿ ತಗೊಂಡ್ರದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಾಂಬರಿ. ನಮ್ದು ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ. ನಾವು ರತ್ನಮ್ಮರ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮರ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡು ಹೋಗ್ರಿ. ಯೂಸ್ಲೆಸ್ ಫೆಲೋ ಕಣ್ರಿ, ಯಾರೋ ಮಾತಾಡ್ತಾನೆ. ಹಲೋ ಹಲೋ, ನಾನ್ ಹೇಳೋದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಿಗೆ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ. ನಾ ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿಲ್ವ ನೀನು? ನಾವು ಹುಟ್ಟಿದ್ದು 7 ವರ್ಷಗಲ್ಲ, 74 75 ಹುಟ್ಟಿರೋದು. ಅಯ್ಯ ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು. ನಾವು 2074 ಬಂದಿಲ್ವಲ್ಲ ಇನ್ನು. ಇದು 1974 ಹುಟ್ಟಿರೋದು. ಮತ್ತೆ ಈಗ ನಾನ್ ಹೇಳ್ತಿರೋದು 2011ಗೆ ನೀನ್ ಸೈನ್ ಹಾಕಿರೋದು, 7 ವರ್ಷದ ಹಿಂದೆ. ಇಲ್ಲ, ಇನ್ನ ಹುಟ್ಟಿಲ್ಲ ಇಲ್ಲ ನಾವು. 2000 ಹುಟ್ಟಿಲ್ಲ. 1974 ನಮ್ದು ಡೇಟ್ ಆಫ್ ಬರ್ತ್. ನೀನ್ ಯಾವ ಸೀಮೆನೇ ನೀನು? 1974 ನೀನ್ ಹುಟ್ಟಿರೋದು. 2019 ಹೇಳ್ರಿ ಈಗ, ಅಲ್ಲೇ ನಮ್ಗೆ ಗೊತ್ತಾಗಲ್ವ ಅಷ್ಟು. ಮೂಕಣಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011ರಲ್ಲಿ ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ? ನೀನ್ 1974 ಹುಟ್ಟಿರೋದು. ನಾನು ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ? ನೀವು ನಮ್ಮ ಅಪ್ಪರ ಕಾಲದ ಹೇಳ್ತಾ ಇರಿ. 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟಿಗೆ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ ನಿಮ್ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019. ಯಾರು ನಮ್ಮ ಮಕ್ಕಳು ಇದಾರೆ, ಅಲ್ಲೇ ಮಕ್ಕಳೇ ಮದುವೆಗೆ ಬಂದವು ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22 21 ವರ್ಷ ಆಗೈತಿ. ನಮ್ದು ಇಲ್ಲ, ನಾವ್ ಹಂಗ ಯಾವ ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನಿನ್ನ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗೆ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆಗೆ ನಿಂತ್ಕೊಂಡು ಹಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ ಕೇಳಿದ್ ಕೇಕ್ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ, ಒಂದು ದೇವ್ರ ಕೆಂಪುದು, ಒಂದ್ ಬಿಳಿ ಶರ್ಟ್ ಹಾಕೊಂಡಿದ್ಯಾ, ಇಲ್ಲಿ ಮಕ್ಕಳ ಹತ್ರ ಏಟ್ ಬಿದ್ದೈತೆ, ನೀನ್ ದಪ್ಪುಗಿ ಗುಂಡುಗೆ ಎಲ್ಲ ಇದೆಯಾ, ನಮ್ಮ ಆಫೀಸಿಗೆ ಬಂದು ಫೋಟೋ ಕೊಟ್ಟಿದ್ಯಾ, ಸೈನು ಹಾಕಿದ್ಯಾ. ಬೇಕಾದ್ರೆ ನೀನ್ ಹೆಂಡತಿ ಫೋಟೋ ಇಲ್ಲ ಐತೆ, ಕಳ್ಸು ಅಂದ್ರೆ ಕಳಿಸ್ಲಾ ಈಗ ವಾಟ್ಸಾಪ್ಗೆ. ಏನು ಒಟ್ಟ ನಾವು ಆ ಟೈಮ್ ಹುಟ್ಟಿರ್ಲಿಲ್ಲ ನಾವು. ಈಗ ನೀ ಹುಟ್ಟಿದ ಪಟ್ಟಿದ ಅವೆಲ್ಲ ಬೇಡ ಕಣೆ, ತರಲೆ ಮಾತ್ಕೊಳ್ವೆಲ್ಲ ಬೇಡ. ನಿನ್ನ ಹತ್ರ ಬಂದ್ ನಾವ್ ಮಾತಾಡಕ್ ಆಗಲ್ಲ. ಈಗ ಬರ್ತೀಯ ಇಲ್ಲ ಬಳ್ಳಾಪುರ ಕುಡಿಕೊಂಬರೋಣ ನಾವು ಬ್ಯಾಂಕ್ನವರು? ಬನ್ನಿ ಸರ್, ಬನ್ನಿ. ಅದೇನ್ ಡಾಕ್ಯುಮೆಂಟ್ ತಗೊಂಬನ್ನಿ, ಗಾಡಿ ನಂಬರ್ ತಗೊಂಬರ್ರಿ. ಏನ್ ಗಾಡಿ
ನಮ್ಗೇನ್ ಗಾಡಿ ನಂಬರು ಬೇಡ, ಡಾಕ್ಯುಮೆಂಟ್ಸ್ ಬೇಡ, ನೀನ್ ಸೈನ್ ಹಾಕಿದ್ಯಲ್ಲ ಹ್ಮ್ ಅದೊಂದೇ ಸಾಕು ನಮಗೆ. ನಿನಗೆ ಎಲ್ಲಿ ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ನಿಲ್ಲಿಸ್ಬೇಕು, ನಿನ್ಗೇನ್ ಮಾಡಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಮ ಮನೆ ಜಪ್ತಿ ಹೆಂಗ್ ಮಾಡ್ಬೇಕು ಅಂತ. ಬನ್ನಿ ಸರ್, ಜಪ್ತಿ ಮಾಡಕ್ ಹೋದ್ರೆ ಅಲ್ಲೇ ನೀವು ತಂದಿರೋ ಕಾರ್ಗೆ ಬೆಂಕಿ ಇಕ್ಬಿಡ್ತದೆ. ನಾವ್ ಯಾವ್ದು ಮಾಡಿಲ್ಲ. ಯಾರ್ ಮತ್ತೆ ನಾವ್ ಅದು ನಂಬರ್ಗಳು ತಗೊಂಬರ್ರಿ, ಗಾಡಿ ನಂಬರು, ಆಮೇಲೆ ಆ ಟೈಮ್ ಆಗಿ ಸೈನ್ ಹಾಕಿರ. ನಾನು 7ನೇ ಇಸ್ವಿಗೆ ಹುಟ್ಟೇ ಇಲ್ಲ. ನಾನು 7ನೇ ಇಸ್ವಿಗೆ ಹುಟ್ಟೇ ಇಲ್ಲ. ನಾನು ಏನ್ 7ನೇ ಇಸ್ವಿಯಲ್ಲಿ ನೀವ್ ಹೇಳಿದ ಡೇಟ್ ಇನ್ನೂ ಹುಟ್ಟಿಲ್ಲ. ನಾನು 1974 ಹುಟ್ಟಿರೋದು. ನಾನು ಹೇಳ್ತಿರೋದು 2012. ಅವಾಗ ನಾವಿನ್ನ ಹುಟ್ಟಿಲ್ಲ ಬಿಡಿ ಸರ್. ನಾವು ಅವಾಗ ಇನ್ನ 2012 ಅಂದ್ರೆ ನಾವು ಅವಾಗ 2012. ಅಯ್ಯೋ ನೀನ್ ಏನೇನ್ ದಡ್ಡ ನೀನು. ನಾನು ಹೇಳ್ತೀನಿ 2012. 2012 ಅಂತಂದ್ರೆ 2012, 13, 14, 15, 16, 17, 18, 19. 7 ವರ್ಷ ಹಿಂಗ್ 7 ವರ್ಷ ಹಿಂದಾಡ್ರೆ ಗಾಡಿ. ನಾನು ಅದನ್ನ ಹೇಳ್ತಿರೋದು ಸರ್, ನೀವು ಅರ್ಥ ಮಾಡ್ಕೊಳ್ರಿ. 7 ವರ್ಷದಿಂದ ನೀವು ಸೈನ್ ಹಾಕಿದೀರಾ. ಅವಾಗ ನೀವು ಫುಲ್ ಪೇವಟ್ ಅಂತಲ್ಲ ಏನೋ. ನೋಡೋಣ, ಅದೇನ್ ತಾಂಬನ್ನಿ ಸರ್. ನಮ್ದು ನಾವು ತಾಂಬಂದ್ ನೋಡಿ ಚೆಕ್ ಮಾಡ್ತೀವಿ. ಆ ನಂಬರ್ ಹಿಂಗ್ ಗಾಡಿ ಇತ್ತು ಅಂದ್ರೆ ಇನ್ನೆಷ್ಟು ಕಟ್ಬೇಕು ಸರ್? ಸರ್ ಇನ್ನ 28,000 ಕಟ್ಬೇಕಷ್ಟೇನೆ. ಚೀಟಿ ಎಲ್ಲ ತಾಂಬನ್ನಿ. ಬೆಳಗ್ಗೆ 8:30, 9 ಗಂಟೆ ಒಳಗೆ ಬರ್ರಿ. ನೋಡೋಣ, ಚೆಕ್ ಮಾಡಿ. ನಮ್ಮ ಮಗರು ಎಲ್ಲ ಇರ್ತಾರೆ. ಎಲ್ಲಿ ಗಾಡಿ ತಗೊಂಡಿದೀವಿ, ಯಾರು ಸೈನ್ ಹಾಕಿವ್ರು ನೋಡೋಣ, ಚೆಕ್ ಮಾಡೋಣ. ಯಾಕೆ ಸರ್ ನಾವು ನಿನ್ನ ಮನೆ ಬಾಕ್ಲಿಗೆ ಹುಡಿಕೊಂಡ್ ಬರ್ಬೇಕಾ? ನಮಗ್ ಗೊತ್ತಿಲ್ಲ ಸರ್. ನಾವ್ ಹಂಗಾದ್ರೆ ಏನೋ ನೀವ್ ಹೆಂಗನ ಮಾಡ್ಕೊ ಹೋಗ್ರಿ, ನಮ್ಗೇನಿಲ್ಲ. ತಗೊಳಪ್ಪ, ಯಾರೋ ಮಾತಾಡ್ತಾರ, ಮಾತಾಡ್ರಿ ನೀವೇನೆ. ಇಲ್ಲ ಮತ್ತೆ ನಾವೆಲ್ಲ ಹೋಗ್ಬೇಕು. ಹಲೋ